ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ಡೇ 9. ಸೊ ಈ ಡೇ 9ಅಲ್ಲಿ ನಾನೇನು ಮಾತಾಡ್ತಿದ್ದೀನಿ ಅಂದರೆ, ನೋಡಿ, ಡೇ 9 ಹೋಗೋದಕ್ಕಿಂತ ಮುಂಚೆ ಡೇ 1ಇಂದ 8ವರೆಗೂ ನಾವು ಆಲ್ಮೋಸ್ಟ್ ಆಲ್ ಎಲ್ಲ ಡೇಟಾ ಟೈಪ್ಸ್ಗಳನ್ನ ನಾವು ಕಂಪ್ಲೀಟ್ ಮಾಡಿದ್ವಿ. ಕರೆಕ್ಟಾ? ಲಿಸ್ಟ್ ಅಂದರೆ ಏನು, ಟಪಲ್ ಅಂದರೆ ಏನು, ಸೆಟ್ಸ್, ಡಿಕ್ಷನರಿ, ಸ್ಟ್ರಿಂಗ್ ಮೆಥಡ್ಸ್, ಲಿಸ್ಟ್ ಮೆಥಡ್ಸ್, ಹೇಗೆ ಆಕ್ಸೆಸ್ ಮಾಡೋದು, ಸ್ಲೈಸಿಂಗ್, ಇಂಡೆಕ್ಸಿಂಗ್ ಆ್ಯಂಡ್ ಅದೇ ಸೋ ಮೆನಿ ಮೆಥಡ್ಸ್, ಇವೆಲ್ಲ ನಾವು ಮಾಡಿದ್ದೀವಿ. ಈಗ ಮಾಡೋದು ಇವನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಕಂಡೀಷನ್ಸ್ನ ಬಿಲ್ಡ್ ಮಾಡ್ತೀವಿ. ಅಂದರೆ ಲೆಟ್ಸೆ ನಾವು ರಿಯಲ್ ಲೈಫಲ್ಲಿ ಹೇಗೆ ನಮಗೆ ಕಂಡೀಷನ್ಸ್ ಇರುತ್ತೆ, ನಾನು ಇದಕ್ಕೆ ಹೋದರೆ ಏನಾಗುತ್ತೆ, ಇದಕ್ಕೆ ಹೋದರೆ ಏನಾಗಲ್ಲ ಅನ್ನೋದನ್ನು ಪೈಥನಲ್ಲಿ ಒಂದು ಕೋಡ್ ಬರೀತಾ ಒಂದು ಅಪ್ಲಿಕೇಶನ್ಗೆ ಇದನ್ನು ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಎರರ್ ಬಂದರೆ ಏನಾಗುತ್ತೆ, ಅಥವಾ ಒಂದು ಆನ್ಸರ್ ಕರೆಕ್ಟಾಗಿಲ್ಲ. ಫಾರ್ ಎಕ್ಸಾಂಪಲ್, ನೀವು ATMಗೆ ಹೋಗ್ತೀರಾ. ಸೊ ATMಗೆ ಹೋದಾಗ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನಿಮ್ಮ ಹತ್ರ ಒಂದು 10,000 ರೂಪಾಯಿ ಇರುತ್ತೆ ನಿಮ್ಮ ATMಲ್ಲಿ. ನೀವು ಹೋಗ್ಬಿಟ್ಟು ಸಡನ್ನಾಗಿ ನನಗೆ 20,000 ಬೇಕು ಅಂತ ಡ್ರಾ ಮಾಡಿಕೊಂಡ್ರೆ ಆಗಲ್ಲ. ಬಿಕಾಸ್ ಅಲ್ಲಿ ಕಂಡೀಷನಲ್ಲಿ ನಿಮಗೆ 10,000ನೇ ಇರೋದು. ಇಫ್ ಯು ಗೋ ಫಾರ್ 20,000, ಲೈಕ್ ಅದು ಇನ್ಸಫಿಷಿಯೆಂಟ್ ಫಂಡ್ಸ್ ಅಂತ ಬರುತ್ತೆ. ಕರೆಕ್ಟಾ? ಸೊ ಆ ಥರ ಈ ವಿಡಿಯೋದಲ್ಲಿ ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ನ ಬಗ್ಗೆ ಕಂಪ್ಲೀಟ್ ಡೀಪ್ ಡೈವ್ ಮಾಡೋಣ. ಓಕೆನಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಸೊ ಹಾಗಾದರೆ ಇವತ್ತು ನಾವು ಡೇ 9 ಅಲ್ವಾ? ಈ ಡೇ 9ಅಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಪೈಥನಲ್ಲಿ ಕಂಡೀಷ್ನಲ್ ನಾವು ಇದರಲ್ಲಿ ಕಂಪ್ಲೀಟ್ ಫುಲ್ ಫ್ಲೆಡ್ಜಾಗಿ ಮಾಡುವಾಗ ಅಂದರೆ ವೇರಿಯಬಲ್ಸ್ ಕಲ್ತ್ವಿ, ಡೇಟಾ ಟೈಪ್ಸ್ ಕಲ್ತ್ವಿ, ಸ್ಟ್ರಿಂಗ್ಸು, ಲಿಸ್ಟು, ಟಪಲ್ಲು, ಡಿಕ್ಷನರಿ, ಸೆಟ್ಸ್, ಇವೆಲ್ಲ ಕಲಿಬೇಕಾದ್ರೆ ಎಲ್ಲ ಓಕೆ. ಆದರೆ ನಾವು ಕಂಡೀಷ್ನಲ್ ಸ್ಟೇಟ್ಮೆಂಟ್ಸ್ ಅಂದರೆ ಲೈಕ್ ಇಫ್ ಕಂಡೀಷನ್ ಹಾಕೋದು, ಲೂಪ್ ಹಾಕೋದು ನಾವು ಅಷ್ಟು ಎಕ್ಸ್ಟೆನ್ಸಿವ್ ಆಗಿ ಮಾಡಲಿಲ್ಲ. ಬಿಕಾಸ್ ಈಗ ನಾವೇನು ಮಾಡ್ತೀವಲ್ಲ, ಈಗ ಇವೆಲ್ಲನೂ ನಾವು ಆಲ್ರೆಡಿ ಗೊತ್ತಿದೆ ನಮಗೆ. ಇವಾಗ ನೋಡಿ, ಕಂಡೀಷ್ನಲ್ ಸ್ಟೇಟ್ಮೆಂಟ್ಸ್ ಅನ್ನೋದನ್ನು ನಾವು ಡೀಟೇಲಾಗಿ ಕಲಿತಾ ಹೋಗ್ತೀವಿ. ಬಿಕಾಸ್ ಕಂಡೀಷ್ನಲ್ ಲೂಪ್ಸ್, ಫಂಕ್ಷನ್ಸ್ ಇವೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದರಿಂದ ನಾನೇನು ಮಾಡ್ತೀನಿ ಅಂದರೆ, ಐ ಬ್ರೀಫ್ ಯು ಅಬೌಟ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಈಗ ಇದಾಯಿತಾ? ಈಗ ನನಗೆ ಮೊದಲನೇದಾಗಿ ಆಯಿತಾ, ಸೊ ಪೈಥನಲ್ಲಿ ನಾವೀಗ ಮಾಡ್ಯೂಲ್ 5 ಆಯಿತಾ. ಸೊ ಮಾಡ್ಯೂಲ್ 5, ಸೊ ಏನು, ಲೆಟ್ಸ್ ಗೋ ಹಿಯರ್ ಆ್ಯಂಡ್ ಲೆಟ್ಸ್ ಮೆನ್ಷನ್ 05. ಸೊ ಇದನ್ನು ನಾನು ಕಂಡೀಷ್ನಲ್ ಸ್ಟೇಟ್ಮೆಂಟ್ಸ್ ಅಂತ ಹಾಕ್ತೀನಿ. ಸೊ ಕಂಡೀಷ್ನಲ್ ಡಾಟ್ IPYNB ಅಂತ ಹಾಕ್ತೀನಿ, IPYNB ಅಂತ. ಆಯಿತಾ? ಸೊ ನಾವು ದ ಫಸ್ಟ್ ಥಿಂಗ್ ಇಸ್ ಕರ್ನಲ್ನ ಚೂಸ್ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ನಾನು ಹೇಳ್ತೀನಿ ಮಾಡ್ಯೂಲ್ 5 ಕಂಡೀಷ್ನಲ್ ಸ್ಟೇಟ್ಮೆಂಟ್ಸ್ ಅಂತ. ಇದರಲ್ಲಿ ಏನೇನೆಲ್ಲ ಇರ್ತಾವಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ನನಗೆ ಮೇಜರಾಗಿ ಬರೋವಂಥದ್ದು ಆಯಿತಾ. ಡನ್. ಇವಾಗ ಐಡಿಯಾ ಏನಪ್ಪ ಅಂತಂದರೆ, ನಮ್ಮ ಲೈಫಲ್ಲಿ ನಾವೇನೇ ಡಿಸಿಷನ್ ತೊಗೋಬೇಕಂದ್ರೂ ಕೂಡ ಅದು ಕಂಡೀಷ್ನಲ್ಲೇ. ಈಗ ಫಾರ್ ಎಕ್ಸಾಂಪಲ್ ನಾನು ಜಿಮ್ಗೆ ಹೋಗ್ಲಾ, ಇಲ್ಲ ಮನೇಲಿ ಕೂತ್ಕೊಳ್ಳ, ಹೋಗ್ಲಾ ಬೇಡವಾ, ಇಫ್ ಎಲ್ಸ್. ಕರೆಕ್ಟಾ? ಹೋಗ್ಲಾ ಬೇಡವಾ. ಅದೇ ರೀತಿ ನಾನು ಇಂಜಿನಿಯರಿಂಗ್ ಮುಗೀತು ಅಂದರೆ ನನಗೆ ಸೆಕೆಂಡ್ PUC ಮುಗೀತು, ಇಂಜಿನಿಯರ್ ಸೇರ್ಕೊಳ್ಳ, ಡಾಕ್ಟ್ರಿಗೆ ಹೋಗ್ಲಾ, BSc ಹೋಗ್ಲಾ. ಸೇಮ್ ವೇ ಈಗ ನಾನು ಒಂದು ಇಂಜಿನಿಯರಿಂಗ್ ಕೋರ್ಸೇ ಮುಗೀತು ಅಂತ ಇಟ್ಕೊಳ್ಳೋಣ. ಯಾವುದಕ್ಕೆ ಹೋಗಲಿ, ಡೆವಾಪ್ಸ್ನ ಚೂಸ್ ಮಾಡಲಾ, ಚೂಸ್ ಮಾಡಲಾ, ಅದನ್ನು ಮಾಡಲಾ, ಇದನ್ನು ಮಾಡಲಾ, ಎಲ್ಲ ಕೂಡ ಕಂಡೀಷನ್. ನಮ್ಮ ಲೈಫಲ್ಲಿ ಪ್ರತಿಯೊಂದು ಕೂಡ ಕಂಡೀಷನ್ ಹೇಗಾಗುತ್ತೋ ಹಾಗೆಯೇ ಪೈಥನಲ್ಲೂ ಕೂಡ ಕಂಡೀಷನ್. ಆಯಿತಾ? ನಾನು ಈ ಕೆಲಸ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಡೀಷನ್ ಇರುತ್ತೆ. ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ ನಾವು ಒಂದು ATMಗೆ ಹೋಗ್ತೀವಿ. ಕರೆಕ್ಟಾ? ATMಲ್ಲಿ ನಮ್ಮ ಅಮೌಂಟಲ್ಲಿ ದುಡ್ಡಿದ್ದರೆ ನಾನು ವಿಡ್ರಾ ಮಾಡ್ಕೋಬೋದು, ಇಲ್ಲ ಅಂತಂದರೆ ವಿಡ್ರಾ ಮಾಡ್ಕೊಳಕ್ಕಾಗಲ್ಲ. ಇಫ್ ನನ್ನ ಬ್ಯಾಲೆನ್ಸ್ ಏನಾದರೂ, ನಾನು ಹೇಳ್ತೇನೆ ಇಂಗ್ಲೀಷಲ್ಲಿ ಮಾತಾಡಬೇಕಾದ್ರೆ, ಇಫ್ ಮೈ ಬ್ಯಾಲೆನ್ಸ್ ಇಸ್ ಗ್ರೇಟರ್ ದ್ಯಾನ್ ಮೈ ವಾಟ್ ಎವರ್ ದ ಅಮೌಂಟ್ ವಿಚ್ ಐ ಆಮ್ ಡ್ರಾಯಿಂಗ್ ಇದ್ದರೆ ವಿಡ್ರಾ ಸಕ್ಸಸ್ಫುಲ್ ಆಗುತ್ತೆ, ಇಲ್ಲ ಅಂತಂದರೆ ಇನ್ಸಫಿಷಿಯೆಂಟ್ ಫಂಡ್ಸ್ ಅಂತ ಬರುತ್ತೆ. ಕರೆಕ್ಟಾ? ನೋಡಿ, ಕಂಡೀಷನ್ ಅಂದರೆ ಅಷ್ಟೇ. ನಮ್ಮ ಜೀವನದಲ್ಲಿ ಹೇಗೆ ಕಂಡೀಷನ್ಸ್ ಇರುತ್ತೋ, ನಮ್ಮ ಜೀವನದಲ್ಲಿ ನಾವು ಏನಾದರೂ ಒಂದು ಮಾಡಬೇಕಾದ್ರೆ ಅದ ಅನ್ನೋ ಒಂದು ಯೋಚನೆ ಇರುತ್ತೋ, ಆ ಥಾಟ್ ಇರುತ್ತೋ, ಒಂದು ಪೈಥನಲ್ಲೂ ಕೂಡ ಅಷ್ಟೇ ಆ ಥಾಟ್ ಅನ್ನೋದು ಬಂದೇ ಬರುತ್ತೆ. ಆ ಥಾಟಲ್ಲಿ ನನಗೆ ಇಫ್ ಯು ಹ್ಯಾವ್ ಅ ಮನಿ ಇನ್ ಅಕೌಂಟ್ ಅಲೋ ಫಾರ್ ಅ ವಿಡ್ರಾ, ಎಲ್ಸ್ ಶೋ ಅನ್ ಎರರ್ ಅಂತ. ಸೊ ಅದೇ ಕಂಡೀಷನ್. ಸೊ ಇವಾಗ ಕಂಡೀಷನ್ನ ಬರೀತಾ ಇದ್ದೀನಿ ಎಕ್ಸಾಂಪಲ್ಲು. ಸೊ ವಾಟ್ ಈಸ್ ಕಂಡೀಷ್ನಲ್ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ನಾನು ಕಂಡೀಷ್ನಲ್ ಹೇಳ್ತಾ ಇದ್ದೀನಿ. ನನ್ನ ರಿಯಲ್ ಲೈಫಲ್ಲಿ ಮಾತಾಡೋದಾದರೆ ನೋಡೋಣ.
ಓಕೆ, ರಿಯಲ್ ಲೈಫಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ. ಸೊ ನಿನ್ನ ಹತ್ರ ಏನಾದರೂ ಮನಿ ಇದ್ರೆ, ನಾನು ಅಂದರೆ ಈ ಸ್ಟೇಟ್ಮೆಂಟ್ನ ಬರೀತೀನಿ, ಈ ಸ್ಟೇಟ್ಮೆಂಟ್. ಸೊ ಇಫ್ ಯು ಹ್ಯಾವ್ ಮನಿ ಇನ್ ಅಕೌಂಟ್, ಓಕೆ, ಅಲೋ ಫಾರ್ ವಿಡ್ರಾಲ್ ಎಲ್ಸ್ ಶೋನ್ ಎರರ್ ಅಂತ. ಹಾಗಾದರೆ ಇದೇ ಕಂಡೀಷನನ್ನು ನಾನು ಪೈಥಾನಲ್ಲಿ ಹೆಂಗೆ ಬರಿತೀನಿ ಅನ್ನೋದನ್ನೇ ಆನ್ಸರ್. ಇವಾಗ ಆ್ಯಡ್ ಕೋಡ್ ಇದರಲ್ಲಿ ಇಫ್ ಬ್ಯಾಲೆನ್ಸ್ ಅನ್ನೋದು, ಓಕೆ, ನಾನು ಹೇಳ್ತೇನೆ. ಈಗ ಬ್ಯಾಲೆನ್ಸ್ ನೀವೇನಾದರೂ ಇಟ್ಕೊಳ್ಳಿ. ಈಗ ಲೆಟ್ಸೆ ನಾನೇನು ಮಾಡ್ತೀನಿ, ನನ್ನ ಹತ್ರ ನನ್ನ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಬಂದುಬಿಟ್ಟು ಒಂದು 10,000 ರೂಪಾಯಿ ಇದೆ ಅಂತ ಅಂದ್ಕೊಳ್ಳೋಣ, ಆಯಿತಾ. ಈಗ ಇದೇ ಬ್ಯಾಲೆನ್ಸು ಓಕೆ, ಇದೇ ಬ್ಯಾಲೆನ್ಸ್ ಏನಾದರೂ ಗ್ರೇಟರ್ ದೆನ್ ನಾನು ಕೇಳೋ ಅಮೌಂಟ್ ಆಗಿದ್ದರೆ, ಓಕೆ, ಅಮೌಂಟ್. ಇವಾಗ ನನಗೇನು ಬರಬೇಕು ಗೊತ್ತಾ, ಪ್ರಿಂಟ್ ಹೇಳ್ತೀನಿ, ವಿಡ್ರಾ ಈಸ್ ಸಕ್ಸಸ್ಫುಲ್ ಅಂತ, ಆಯಿತಾ. ವಿಡ್ರಾ ಈಸ್ ಸಕ್ಸಸ್ಫುಲ್ ಅಂತ. ಅದೇನೇ, ಓಕೆ. ಇಲ್ಲ ಅಂತಂದರೆ ಹೇಳ್ತಾ ಇದ್ದೀನಿ ಪ್ರಿಂಟ್ ಇನ್ಸಫಿಷಿಯೆಂಟ್ ಫಂಡ್ಸ್ ಅಂತ ಹೇಳ್ತಾ ಇದ್ದೀನಿ. ಹಾಗಾದರೆ ಅಮೌಂಟ್ ಅನ್ನೋದಿಲ್ಲ. ಸೊ ನಾನು ಲೆಟ್ಸೆ ಅಮೌಂಟ್ನ ನಾನು ಕಾನ್ಫಿಗರ್ ಮಾಡ್ತೀನಿ ಇಲ್ಲಿ. ಜಸ್ಟ್ ಒಂದು ಲೆಟ್ಸೆ ಅಮೌಂಟ್ ಈಕ್ವಲ್ ಟು ಒಂದು 2,000 ರೂಪೀಸ್ ಅಂತ ಹಾಕ್ತೀನಿ. ಸೊ ಡನ್, ವಿಡ್ರಾ ಈಸ್ ಸಕ್ಸಸ್ಫುಲ್. ಅದೇ ನಾನೊಂದು 20,000 ರೂಪೀಸ್ ಹಾಕಿದ್ರೆ ಸೊ ಇನ್ಸಫಿಷಿಯೆಂಟ್ ಫಂಡ್ಸ್ ಅಂತ ಬರ್ತಾ ಇದೆ, ಕರೆಕ್ಟಾ. ಸೊ ಇದನ್ನು ನಾನು ಡೈನಮಿಕ್ಕಾಗಿ ಮಾಡಬೇಕು ಅಂದರೆ ಇಂಟ್ ಆಫ್ ಇನ್ಪುಟ್ ಅಂತ ಹಾಕಬೇಕಾಗತ್ತೆ. ಬಿಕಾಸ್ ನಾನು ಇಂಟ್ಗೆ ಟೈಪ್ ಕ್ಯಾಸ್ಟ್ ಮಾಡಬೇಕಲ್ಲ. ಸೊ ಇನ್ಪುಟ್ ಆಫ್ ಇಲ್ಲಿ ನಾನು ಹೇಳ್ತೀನಿ. ಸೊ ಎಂಟರ್ ಯುವರ್ ಅಮೌಂಟ್ ಟು ವಿತ್ಡ್ರಾ ಅಂತ ಹೇಳ್ತೀನಿ, ಅಮೌಂಟ್ ಟು ವಿತ್ಡ್ರಾ ಅಂತ ಹಾಕ್ತೀನಿ, ಆಯಿತಾ. ವಿತ್ಡ್ರಾ ಅಂತ ಹಾಕ್ತೀನಿ. ಆಮೇಲೆ ಕ್ಲೋಸ್ ಮಾಡಿ ಡನ್. ನೋಡಿ ಎಷ್ಟು ಅಮೌಂಟ್ ಬೇಕು, 2,000 ಬೇಕು. ಎಂಟರ್ ವಿಡ್ರಾ ಈಸ್ ಸಕ್ಸಸ್ಫುಲ್. ಅದೇ ನನಗೆ ಒಂದು 20,000 ಬೇಕು. ನೋಡಿ, ಇನ್ಸಫಿಷಿಯೆಂಟ್ ಫಂಡ್ಸ್ ಅಂದರೆ ಅಮೌಂಟ್ ಇಷ್ಟಿದ್ದರೆ ಸೆಂಡ್ ಮಾಡು, ಅಮೌಂಟ್ ಇಷ್ಟಿದ್ದರೆ ವಿಡ್ರಾ ಮಾಡು. ಅಂದರೆ ನನ್ನ ಬ್ಯಾಲೆನ್ಸ್ಗಿಂತ ನೀನು ಕೇಳೋ ಅಮೌಂಟ್ ಏನಾದರೂ ಇದ್ದರೆ, ಅಂದರೆ ಈಗ 10,000 ನನ್ನ ಹತ್ರ ಬ್ಯಾಲೆನ್ಸ್ ಇದೆ, 2,000 ರೂಪಾಯಿ ನಾನು ಕೇಳ್ತಾ ಇದ್ದೀನಿ ವಿಡ್ರಾ ಮಾಡ್ಕೊಳ್ಳೋಕ್ಕೆ. ಎಸ್, ವಿಡ್ರಾ ಆಗುತ್ತೆ. ಅದೇ ನೀವು ಅದು ಬಂದ್ಬಿಟ್ಟು ನಾನು 1,00,000 ಬೇಕು ಅಂತಂದರೆ ನಿಮ್ಮ ಹತ್ರ ಅಕೌಂಟಲ್ಲಿ ಇರೋದೇ 1,000, 10,000, 1,00,000 ಡ್ರಾ ಮಾಡೋಕ್ಕೆ ಹೋದಾಗ ಇನ್ಸಫಿಷಿಯೆಂಟ್ ಫಂಡ್ಸು. ಆವಾಗ ಇಫ್ ಬ್ಯಾಲೆನ್ಸ್ ಇರಬೇಕು, ಇಲ್ಲ ಅಂದರೆ ಇನ್ಸಫಿಷಿಯೆಂಟ್ ಫಂಡ್ಸ್. ಇದೇ ಇಫ್ ಎಲ್ಸ್ ಕಂಡೀಷನ್ ಅಂದರೆ. ಅರ್ಥ ಆಯ್ತಾ? ಇದೇ ಇಫ್ ಎಲ್ಸ್ ಕಂಡೀಷನ್ ಅಂದರೆ. ಕ್ಲಾರಿಟಿ ಬಂದಿದೆ ಅಂತ ಅಂದ್ಕೊತಿದ್ದೀನಿ. ಈಗ ಸೇಮ್ ಈಗ ನಾನು ಏನು ಕಂಡೀಷನ್ ಹಾಕ್ತೆ ಅಲ್ಲ, ಇದೇ ಕಂಡೀಷನ್ಗೆ ನಾನು ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತೀನಿ. ಸೇಮ್ ಅದೇ ಈಗ ATM ಬ್ಯಾಲೆನ್ಸಲ್ಲಿ ಚೆಕ್ ಮಾಡೋದು. ನನ್ನ ಬ್ಯಾಲೆನ್ಸ್ ಬಂದ್ಬಿಟ್ಟು 5,000 ಇದೆ. ಅಮೌಂಟ್ನ ನಾನು ಎಂಟರ್ ವಿಡ್ರಾಲ್ ಅಮೌಂಟ್ ಅಂತ ಹಾಕ್ತೀನಿ. ಇಫ್ ಬ್ಯಾಲೆನ್ಸ್ ಇಸ್ ಲೆಸ್ ದ್ಯಾನ್ ಈಕ್ವಲ್ ಟು ಬ್ಯಾಲೆನ್ಸ್, ಈ ಥರ ಅಮೌಂಟ್ ಅಂದರೆ ಎಷ್ಟು ಅಮೌಂಟ್ನ ವಿಡ್ರಾ ಮಾಡಿದ್ದೀನಿ, ಬ್ಯಾಲೆನ್ಸ್ ಎಷ್ಟಿದೆ, ಅದಕ್ಕಿಂತ ಜಾಸ್ತಿ ಇದೆ ವಿಡ್ರಾ ಮಾಡಿಕೊಂಡು, ಅಂದರೆ ಈಗ ಇನ್ಸಫಿಷಿಯೆಂಟ್ ಫಂಡ್ಸ್ ಅಂತ ಹೇಳಬೇಕು. ವಿಡ್ರಾಲ್ ಅಮೌಂಟು ಒಂದು ಫಾರ್ ಎಕ್ಸಾಂಪಲ್ 2,000 ಅಂತ ಹೇಳಿದ್ರೆ ನೋಡಿ, 200 ರೂಪೀಸ್ ಡಿಸ್ಪೆಂಡ್ ಸಕ್ಸಸ್ಫುಲಿ, ರಿಮೈನಿಂಗ್ ಬ್ಯಾಲೆನ್ಸ್ ಇಸ್ 4,800 ರೂಪೀಸ್ ಅಂತ ಹೇಳ್ತಾ ಇದ್ದೀನಿ. ಅದೇ ನಾನು ಇದೇ ಕೋಡಿಗೆ ಇಫ್ ಐ ಸೇ ನನಗೆ ಐ ವಾಂಟ್ ಸಮ್ 40,000 ಅಂತ ಹಾಕಿದ್ರೆ ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್, ಯುವರ್ ಬ್ಯಾಲೆನ್ಸ್ ಇಸ್ 5,000, ರಿಕ್ವೆಸ್ಟೆಡ್ ಫಾರ್ 40,000, ಇಟ್ಸ್ ನಾಟ್ ಗುಡ್ ಅಂತ ಹೇಳುತ್ತೆ. ಸೊ ಇದೇ ಒಂದು ಬೇಸಿಕ್ ಇಫ್ ಎಲ್ಸ್. ಇಫ್ ಕಂಡೀಷನ್ ಇದ್ದರೆ ರನ್ ಮಾಡು, ಇಲ್ಲ ಅಂತಂದರೆ ಎರರ್ ತೋರಿಸು. ಇಫ್ ಬ್ಯಾಲೆನ್ಸ್ ಇರಬೇಕು, ಇಲ್ಲ. ಇಫ್ ಅನ್ನೋದು ಇಫ್ ಕಂಡೀಷನ್, ಇಫ್ ಎಲ್ಸ್ ಅನ್ನೋದು ಒಂದು ಕಂಡೀಷನ್ ಅಷ್ಟೇ. ಆ ಇಫ್ ಎಲ್ಸ್ನೇ ಪೈಥಾನಲ್ಲಿ ಯಾವ ರೀತಿ ನಾವು ಯೂಸ್ ಮಾಡ್ತೀವಿ ಅನ್ನೋದೇ ಇಫ್ ಎಲ್ಸ್ ಕಂಡೀಷನ್ ಆಗುತ್ತೆ. ಕ್ಲಿಯರ್? ರೂಲ್ ಏನಂದರೆ ಇಫ್ ಕಂಡೀಷನ್ ಟ್ರೂ ಆಗಿರಬೇಕು, ದೆನ್ ರನ್ ದಟ್ ಬ್ಲಾಕ್, ಅದರ್ವೈಸ್ ಎಲ್ಸ್ ಬ್ಲಾಕ್ಗೆ ಹೋಗು ಅಂತ. ಅಂದರೆ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಲೆಟ್ಸ್ ಗೋ ಟು ಮೈರೋ. ಸೊ ಈಗ ನೋಡಿ, ನನ್ನ ಹತ್ರ ಒಂದು ಕಂಡೀಷನ್, ಈಗ ಈ ಇಫ್ ಒಳಗಡೆ ಬರೀತಾ ಇರೋದು, ಆಯಿತಾ. ಸೊ ಇದು ನನ್ನ ಕಂಡೀಷನ್ ಅಂತ ಹಾಕ್ತೀನಿ. ಆಯಿತಾ, ಇದು ನನ್ನ ಕಂಡೀಷನ್. ಇಲ್ಲಿ ನನ್ನ ಇಫ್ ಲೂಪ್ನ ನಾನು ಬರಿತೀನಿ. ಇದೇ ಥರನೇ ಬರಿಬೇಕಾಗತ್ತೆ. ಓಕೆ, ಇಫ್ ಕಂಡೀಷನ್, ಆಯಿತಾ. ಇಫ್ ಓಕೆ. ಸೊ ನಾನು ಹೇಳ್ತೀನಿ, ಇಫ್ ಈ ಕಂಡೀಷನ್ ಏನಾದರೂ ಟ್ರೂ ಆದರೆ,
ಓಕೆ, ಇದೇನಾದರೂ ಈಕ್ವಲ್ಸ್ ಟು ಟ್ರೂ ಆದರೆ, ಆಯಿತಾ, ಸೊ ಟ್ರೂ ಆದರೆ ದೆನ್ ಆವಾಗ ಹೇಳು, ಆವಾಗ ಇದನ್ನು ಪ್ರಿಂಟ್ ಮಾಡು. ಇಲ್ಲ ಅಂತಂದರೆ, ಓಕೆ, ಇಲ್ಲ ಅಂತಂದರೆ ನೋಡಿ ಆರ್ಡರ್ ಕೂಡ ಹೀಗೆ ಬರೀಬೇಕು ನೀವು, ಓಕೆನಾ. ಎಲ್ಸ್, ಓಕೆ, ಎಲ್ಸ್, ಈ ಎಲ್ಸಲ್ಲಿ ಏನಿರುತ್ತೋ ಅದು ಪ್ರಿಂಟ್ ಮಾಡುತ್ತೆ. ನೋಡಿ ಹೀಗೆ ಇರಬೇಕು ಸಿಂಟ್ಯಾಕ್ಸು. ನೋಡಿ ನಾನು ಇಫ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಸ್ಪೇಸ್ ಕೊಡ್ತಾ ಇದ್ದೀನಿ, ಕಂಡೀಷನ್ ಬರೀತಾನೆ, ಎಲ್ಸ್ ಬರೀತಾನೆ, ಸ್ಪೇಸ್ ಬರೀತಾನೆ, ಕಂಡೀಷನ್ ಕೊಡ್ತಾ ಇದ್ದೀನಿ, ಆಯಿತಾ. ಇದೇ ಕಂಡೀಷನ್. ಇಫ್ ಕಂಡೀಷನ್ ಇಸ್ ಟ್ರೂ ದೆನ್ ರನ್ ದಟ್ ಬ್ಲಾಕ್. ಇಲ್ಲ ಅಂತಂದರೆ ಈ ಕಂಡೀಷನ್ನ, ಎಲ್ಸ್ ಬ್ಲಾಕ್ನ ರನ್ ಮಾಡು ಅಂತ ಅರ್ಥ, ಆಯಿತಾ. ಅದೇ ಥರನೇ ನಮಗೆ ಇಫ್ ಎಲ್ಸ್ ಕಂಡೀಷನ್ ಕೂಡ ಇದೆ. ಆ ಇಫ್ ಎಲ್ಸ್ ಕಂಡೀಷನ್ ಹೆಂಗೆ ವರ್ಕ್ ಆಗುತ್ತೆ ನಾವೀಗ ನೋಡ್ತಾ ಹೋಗೋಣ, ಓಕೆನಾ. ನಾವು ಇವಾಗ ಹಾಗಿದ್ರೆ ಇಫ್ ಎಲ್ಸ್ ಕಂಡೀಷನ್ನ ಹೇಗೆ, ಅಂದರೆ ಮಲ್ಟಿಪಲ್ ಕಂಡೀಷನ್ನ ಹೇಗೆ ಬರೆಯೋದು. ಸೊ ಈ ಕಂಡೀಷನಲ್ಲಿ ಇಫ್ ಮತ್ತು ಎಲ್ಸ್ ಕಂಡೀಷನ್ನ ಹೆಂಗೆ ಬಿಲ್ಡ್ ಮಾಡೋದು ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಇದೇ ATM ಚೆಕ್ಕರ್ನ ಬಳಸ್ಕೊಳ್ಳೋಣ, ಆಯಿತಾ. ಇದೇ ATMನ ತೊಗೊಳ್ತೀನಿ ನಾನು, ಸ್ವಲ್ಪ ಈ ಥರ ನಾನು ಇದು ಮಾಡ್ಕೊಳ್ತೀನಿ, ಆಯಿತಾ. ಇವಾಗ ನನಗೇನು ಗೊತ್ತಾ, ಈ ATMಗೆ ಒಂದಷ್ಟು ರೂಲ್ಸ್ಗಳನ್ನ ಬಿಲ್ಡ್ ಮಾಡೋಣ, ಆಯಿತಾ. ಸೊ ಈ ATM ಹ್ಯಾಸ್ ರೂಲ್ಸ್, ಆಯಿತಾ. ಆ ರೂಲ್ಸಲ್ಲಿ ಮೊದಲನೇ ರೂಲ್ ಬಂದುಬಿಟ್ಟು ಏನಪ್ಪ ಅಂದರೆ, ಓಕೆ, ಮೊದಲನೇ ರೂಲ್ ಬಂದುಬಿಟ್ಟು ಮಿನಿಮಮ್ಮು ವಿಡ್ರಾಲ್ ಬಂದುಬಿಟ್ಟು 100 ರೂಪೀಸ್. ಇವಾಗ ನಾವೊಂದು ATMಗೆ ಹೋಗ್ತೀವಿ, ನಾವು 50 ರೂಪಾಯಿ ನೋಟ್ನ ಪ್ರಿಂಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಆ ರೂಲ್ನ ಬಿಲ್ಡ್ ಮಾಡಬೇಕಿಲ್ಲಿ. ಸೊ ಮಿನಿಮಮ್ ಬಂದುಬಿಟ್ಟು, ಓಕೆ, ಮಿನಿಮಮ್ ವಿಡ್ರಾಲ್ ಬಂದುಬಿಟ್ಟು 100 ರೂಪೀಸ್ ಅಂತ, ಆಯಿತಾ. ಅದೇ ಥರ ಮ್ಯಾಕ್ಸಿಮಮ್ ಪರ್ ಟ್ರಾನ್ಸಾಕ್ಷನ್ ಬಂದುಬಿಟ್ಟು, ಆಯಿತಾ, ನಾವು 1 ಲಕ್ಷನ ಒಂದೇ ಸರಿ ಡ್ರಾ ಮಾಡೋಕ್ಕಾಗಲ್ಲ, ಕರೆಕ್ಟಾ. ಅದಕ್ಕೇ ಮ್ಯಾಕ್ಸಿಮಮ್ ಪರ್ ಟ್ರಾನ್ಸಾಕ್ಷನ್ ಬಂದುಬಿಟ್ಟು, ಓಕೆ, ಪರ್ ಟ್ರಾನ್ಸಾಕ್ಷನ್ ಬಂದುಬಿಟ್ಟು 10,000 ರೂಪಾಯಿ ಅಂತ ಹಾಕಿರ್ತೀನಿ, ಆಯಿತಾ. 10,000 ರೂಪಾಯಿ. ಸರಿ ಇದಾಯಿತಾ. ಇವಾಗ ನೀವು ಬಿಲ್ಡ್ ಮಾಡೋ, ಅಂದರೆ ನೀವು ವಿಡ್ರಾ ಮಾಡೋ ದುಡ್ಡು ಮಲ್ಟಿಪಲ್ ಆಫ್ 100ಸಲ್ಲೇ ಇರಬೇಕು. ನೀವು ಬಂದುಬಿಟ್ಟು 250 ರೂಪಾಯಿ ಡ್ರಾ ಮಾಡೋಕ್ಕಾಗಲ್ಲ ATMಲ್ಲಿ ಹೋಗ್ಬಿಟ್ಟು, ಕರೆಕ್ಟಾ. ಅದಕ್ಕೆ ನಾನೊಂದು ಕಂಡೀಷನ್, ಇಲ್ಲಿ ಇನ್ನೊಂದು ಕಂಡೀಷನ್ನು. ಸೊ ಮಸ್ಟ್ ಬಿ ಅ ಮಲ್ಟಿಪಲ್ ಆಫ್, ಓಕೆ, ಮಸ್ಟ್ ಬಿ ಅ ಮಲ್ಟಿಪಲ್ ಆಫ್ 100 ರೂಪೀಸ್ ಅಂತ ಹಾಕ್ತೀನಿ. 100 ಇರಬೇಕು, ಅಂದರೆ 2,000, 3,000 ಈ ಥರ ಇರಬೇಕು. 2,500, 2,290 ಈ ಥರ ಎಲ್ಲ ಹಾಕೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು ಕಂಡೀಷನ್ ಏನು, ನನಗೆ ಸಫಿಷಿಯೆಂಟ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಬೇಕು, ಆಯಿತಾ. ಸಫಿಷಿಯೆಂಟ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಬೇಕು, ಓಕೆ. ಇವಾಗ ನೋಡಿ, ಇವಾಗ ನಾನು ಏನು ಬಿಲ್ಡ್ ಮಾಡಿದೆ ಅಲ್ಲ, ಇದು ಇಷ್ಟು. ಸೊ ATM ಹ್ಯಾಸ್ ರೂಲ್. ಈ ರೂಲಲ್ಲಿ ಮಿನಿಮಮ್ ವಿಡ್ರಾಲ್, ಮ್ಯಾಕ್ಸ್ ಪರ್ ಟ್ರಾನ್ಸಾಕ್ಷನ್, ಮಸ್ಟ್ ಬಿ ಮಲ್ಟಿಪಲ್ ಆಫ್ 100 ಆ್ಯಂಡ್ ಸಫಿಷಿಯೆಂಟ್ ಬ್ಯಾಲೆನ್ಸ್, ಇಷ್ಟು ಕೂಡ ನನ್ನ ATMನ ರೂಲ್ಸ್ಗಳಾಗತ್ತೆ, ಆಯಿತಾ. ಸರಿ, ಈ ರೂಲ್ಸ್ಗಳೇನೋ ಬರ್ತಿದ್ದೀನಿ. ಈ ರೂಲ್ಸ್ ಏನೋ ಆಯಿತು. ಈಗ ನೆಕ್ಸ್ಟ್ ನಾನು ಯಾವ ರೀತಿ ಬರೀಬೇಕು. ಸೊ ಸಪೋಸ್ ನಾನೊಂದು ಬ್ಯಾಲೆನ್ಸ್ನ ಇಟ್ಕೊಳ್ತೀನಿ. ಆ ಬ್ಯಾಲೆನ್ಸ್ ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ, ಆ ಬ್ಯಾಲೆನ್ಸ್ನ ಒಂದು 250 ರೂಪಾಯಿ ಅಂತ ನಾನು, ನಾಟ್ 250 ರೂಪಾಯಿ ಬ್ಯಾಲೆನ್ಸ್ ಇರಲ್ಲ ಅಲ್ವಾ. ಸೊ ಲೆಟ್ಸೆ ಬ್ಯಾಲೆನ್ಸ್ ಅಂತ ಹಾಕ್ತೀನಿ. ಬ್ಯಾಲೆನ್ಸ್ ಅಂತ ಹಾಕಿಬಿಟ್ಟು ಒಂದು 10,000 ರೂಪಾಯಿ ಬ್ಯಾಲೆನ್ಸ್ ಇಟ್ಕೊಳ್ಳೋಣ, ಆಯಿತಾ. ಆಮೇಲೆ ಫಸ್ಟು ಪಿನ್ನ ಕರೆಕ್ಟಾಗಿ ಹಾಕಬೇಕಲ್ಲ, ಅದನ್ನು ಕೂಡ ಒಂದು ಸೆಟಪ್ ಮಾಡ್ತೀನಿ, ಆಯಿತಾ. ಪಿನ್ ಕರೆಕ್ಟ್ ಅಂತ. ಈ ಪಿನ್ ಕರೆಕ್ಟ್ನ ಟ್ರೂ ಅಂತ ಹಾಕ್ತೀನಿ, ಅಂದರೆ ನಾನು ಬೂಲಿಯನ್ ವ್ಯಾಲ್ಯೂಸ್ನ ಹಾಕ್ತಾಯಿದ್ದೀನಿ. ಟ್ರೂ ಅಂತ ಆದರೆ ದೆನ್ ಓನ್ಲಿ ಯು ಗೋ ಫಾರ್ ಪ್ರೊಸೀಡ್ ಅಂತ. ಈಗ ಅಮೌಂಟ್ ಈಕ್ವಲ್ ಟು ಇಂಟ್ ಆಫ್, ಓಕೆ, ಅಮೌಂಟ್ ಈಕ್ವಲ್ ಟು ಇಂಟ್ ಆಫ್ ಇನ್ಪುಟ್, ಅಂದರೆ ಇಂಟಿಗೆ ಕನ್ವರ್ಟ್ ಮಾಡು ಏನೇ ನಂಬರ್ ಹಾಕಿದ್ರು ಅಂತ. ಆಮೇಲೆ ಇಲ್ಲಿ ಹೇಳ್ತಾ ಇದ್ದೀನಿ ಎಂಟರ್, ಓಕೆ, ಎಂಟರ್ ಯುವರ್, ಓಕೆ, ಅಲ್ಲಿ ಇಂಚೂರು ಮೇಲೆ ತೊಗೊಳ್ತೀನಿ ನಾನು ನಿಮಗೆ, ಆಯಿತಾ. ಎಂಟರ್ ಯುವರ್ ಅಮೌಂಟ್ ಟು ವಿತ್ಡ್ರಾ, ಆಯಿತಾ. ಅಮೌಂಟ್ ಟು ವಿತ್ಡ್ರಾ ಅಂತ ಹಾಕ್ತೀನಿ, ಆಯಿತಾ. ವಿತ್ಡ್ರಾ ಅಂತ ಹಾಕಿ ಇಲ್ಲಿ ನಾನು ಹೇಳ್ತೀನಿ ರೂಪೀಸ್ ಇಷ್ಟು ರೂಪಾಯಿ ಅಂತ ಹಾಕ್ತೀನಿ. ಸರಿ ಆಯಿತು. ಇವಾಗ ಇಫ್ ನಾಟ್ ಇನ್ ಪಿನ್ ಕರೆಕ್ಟ್, ಅಂದರೆ ನಾಟ್ ಇನ್, ಈ ಪಿನ್ ಕರೆಕ್ಟಾಗಿಲ್ಲ ಅಂತಂದರೆ ದೆನ್ ಗೋ ಆನ್ ಪ್ರಿಂಟ್ ಅ ರಾಂಗ್ ಪ್ರಿಂಟ್ ಅಂತ ಹೇಳಬೇಕು, ಆಯಿತಾ. ಪಿನ್ ಅಂಡರ್ಸ್ಕೋರ್ ಕರೆಕ್ಟ್ ಇಲ್ಲ ಹೇಳ್ತೀನಿ. ಇಲ್ಲಿ ಯಾಕೆ ಇನ್ ಫೇಲ್ ಆಗ್ತದೆ,
ಎಕ್ಸ್ಪೆಕ್ಟೆಡ್ ಎಕ್ಸ್ಪ್ರೆಷನ್. ಓಕೆ, ನಾಟ್ ಇನ್ ಅಲ್ಲ, ಜಸ್ಟ್ ನಾಟ್ ಅಷ್ಟೆ. ಇಫ್ ನಾಟ್ ಪಿನ್ ಕರೆಕ್ಟ್, ಪಿನ್ ಕರೆಕ್ಟಾಗಿ ಇಲ್ಲ ಅಂತಂದರೆ ದೆನ್ ಸೊ ನೀವು ಹೇಳಬೇಕು ಪ್ರಿಂಟ್. ಓಕೆ, ಪ್ರಿಂಟ್ ಇಲ್ಲ ಹೇಳ್ತೀನಿ, ಸೊ ನಿಮಗೆ ರಾಂಗ್ ಪಿನ್ ಅಂತ ಹೇಳ್ತೀನಿ. ಆಯಿತಾ, ಈ ಥರ ನೀವು ಇದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೋದು. ಸೊ ಇದನ್ನು ರಾಂಗ್ ಪಿನ್ ಅಂತ ಹೇಳಿ ಟ್ರಾನ್ಸಾಕ್ಷನ್ ಕ್ಯಾನ್ಸಲ್ ಆಗಿದೆ. ಓಕೆ, ಟ್ರಾನ್ಸಾಕ್ಷನ್ ಕ್ಯಾನ್ಸಲ್ಡ್ ಅಂತ ಹಾಕ್ತೀನಿ. ಸರಿನಾ? ಇವಾಗ ಪಿನ್ ಕರೆಕ್ಟ್. ಇವಾಗ ನೋಡಿ ಎಲಿಫ್, ಆಯಿತಾ, ಎಲಿಫ್ ಅಮೌಂಟ್. ಓಕೆ, ಅಮೌಂಟ್ ಲೆಸ್ ದ್ಯಾನ್, ಓಕೆ, ಲೆಸ್ ದ್ಯಾನ್ 100 ಅಂತ ಬಂದಮೇಲೆ, ಓಕೆ, ಲೆಸ್ ದ್ಯಾನ್ 100 ಅಂತ ಬಂದಮೇಲೆ ಪ್ರಿಂಟ್. ಓಕೆ, ಪ್ರಿಂಟ್. ಇಲ್ಲಿ ಪ್ರಿಂಟ್ ನಾ ಹೇಳ್ತೀನಿ ಈ ಅಮೌಂಟ್ ಅಂದರೆ ಕಂಡೀಷನ್ ಬರೀಬೇಕು. ಎಲಿಫ್ ಅಂದರೆ ನಾನು ಮತ್ತೊಂದು ಈಗ ಇಫ್ ಕಂಡೀಷನ್ ಅಂತ ಬರೆದಿದ್ದೀನಿ, ಅದೇ ಇನ್ನೊಂದು ಇಫ್ ಕಂಡೀಷನ್ ಬೇಕು. ನಾನು ಎಲ್ಸ್ ಇದಂದರೆ ಇದಲ್ಲ ಅಂತ ಹೇಳೋಕ್ಕಾಗಲ್ಲ. ಇಫ್ ಆದಮೇಲೆ ಇನ್ನೊಂದು ಇಫ್ ಬೇಕು, ಇಫ್ ಆದಮೇಲೆ ಇನ್ನೊಂದು ಇಫ್ ಕಂಡೀಷನ್ ಆಗಬೇಕು ಅಂದರೆ ಅದಕ್ಕೆ ನಾನು ಎಲಿಫ್ ಅಂತ ಯೂಸ್ ಮಾಡ್ತೀನಿ. ಈ ಎಲಿಫಲ್ಲಿ ಅಮೌಂಟ್ ಏನಾದರೂ ಲೆಸ್ ದೆನ್ 100 ರೂಪೀಸ್ ಆದರೆ ಅವಾಗ ಹೇಳು, ಸೊ ಮಿನಿಮಮ್ ವಿಡ್ರಾವಲ್ ಬಂದುಬಿಟ್ಟು ಇದೇ ಕಂಡೀಷನ್ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಆಯಿತಾ, ಮಿನಿಮಮ್ ವಿಡ್ರಾವಲ್ಸ್ ಇಷ್ಟೇ ಇರಬೇಕು ಅಂತ. ಸರಿ, ಆಯಿತು, ಇದೊಂದು ಕಂಡೀಷನ್ ಬರೆದೆ. ಈಗ ಇನ್ನೊಂದು ಕಂಡೀಷನ್ ಬರೀಬೇಕು, ಎಲಿಫ್ ಅಂತ. ಎಲಿಫ್ ಅಮೌಂಟು, ಆಯಿತಾ, ಈ ಅಮೌಂಟ್ ಏನಿದೆ ಅಲ್ಲ, ಈ ಅಮೌಂಟ್ ಏನಾದರೂ ಗ್ರೇಟರ್ ದ್ಯಾನ್, ಓಕೆ, ಗ್ರೇಟರ್ ದ್ಯಾನ್ 12,000 ಇದೆ ಅಂತ ಅಂದ್ಕೊಳ್ಳೋಣ. ಆವಾಗ ಓಕೆ, ಆವಾಗ ಅಲ್ಲ, ಅಮೌಂಟ್ ಗ್ರೇಟರ್ ದ್ಯಾನ್ 10,000 ಆದರೆ, ಇಲ್ಲಿ 10,000 ಅಲ್ವಾ ಕೊಟ್ಟಿರೋದು ನಾನು, 10,000 ಆದರೆ ದೆನ್ ಈ ಪ್ರಿಂಟ್ ಏನಿದೆಯಲ್ಲ, ಈ ಪ್ರಿಂಟ್ನ ತೊಗೊಂಡು ಇಲ್ಲಿ ಹೇಳ್ತೀನಿ ಮ್ಯಾಕ್ಸ್ ಪರ್ ಟ್ರಾನ್ಸಾಕ್ಷನ್ ಬಂದುಬಿಟ್ಟು ಇಷ್ಟು ರೂಪಾಯಿ ಮಾಡೋಕ್ಕಾಗತ್ತೆ ಅಂತ. ಆಯಿತಾ, ಹಾಗೆಯೇ ಇನ್ನೊಂದು ಕಂಡೀಷನ್ ಬರೆಯೋಣ. ಏನಂತ? ಎಲಿಫ್ ಬಂದುಬಿಟ್ಟು ಇವಾಗ ಫಾರ್ ಎಕ್ಸಾಂಪಲ್ ಅಮೌಂಟು, ಆಯಿತಾ, ಇದೇ ಅಮೌಂಟಲ್ಲಿ ನಾನು ಪರ್ಸೆಂಟೈಲ್ 100 ಮಾಡ್ತೀನಿ. ಆಯಿತಾ, ಪರ್ಸೆಂಟೈಲ್ 100 ಮಾಡ್ತೀನಿ. 100 ಮಾಡಿ ಇದೇನಾದರೂ ಇಫ್ ಇಟ್ ಈಸ್ ನಾಟ್ ಈಕ್ವಲ್ ಟು 0 ಅಂತ ಬಂತು ಅಂದರೆ ಅವಾಗ ಹೇಳ್ತೀನಿ, ಅಂದರೆ ನೀವೇನೇ ಈಗ 1000ನ ಇದರಿಂದ ಡಿವೈಡ್ ಮಾಡಿದ್ರೆ ನಿಮ್ಗೆ ರಿಮೈಂಡರ್ 0ನೇ ಬರಬೇಕಲ್ಲ. 0 ಆಗಲಿಲ್ಲ ಅಂದರೆ ಅವಾಗ ಹೇಳಿ, ಇಲ್ಲಿ ನೀವು ನೋಡಿ, ನೀವು ಬಿಲ್ಡ್ ಮಾಡ್ತಿದ್ದೀರಲ್ಲ, ಅಂದರೆ ನೀವು ಕಾಲ್ ಮಾಡ್ತಿರಲ್ಲ, ಅದು ಮಲ್ಟಿಪಲ್ಸ್ ಆಫ್ 100ಸೇ ಆಗಿರಬೇಕು ಅಂತ. ಆಯಿತಾ, ಅದು ಆದಮೇಲೆ ಎಲಿಫ್ ಆಯಿತು, ಅಮೌಂಟ್ ಆಯಿತು, ಬ್ಯಾಲೆನ್ಸ್ ಆಯಿತು. ಇವಾಗ ಬ್ಯಾಲೆನ್ಸ್ ಚೆಕ್ ಮಾಡೋಣ. ಆಯಿತಾ, ಇನ್ನೊಂದು ಕಂಡೀಷನ್ನು ಎಲಿಫ್. ಓಕೆ, ಎಲಿಫ್ ಅಮೌಂಟು, ಆಯಿತಾ, ಇದೇ ಅಮೌಂಟು ಇಫ್ ಗ್ರೇಟರ್ ದ್ಯಾನ್ ಮೈ ಬ್ಯಾಲೆನ್ಸ್ ಇತ್ತು ಅಂತ ಇಟ್ಕೊಳ್ಳೋಣ. ಇದಕ್ಕಿಂತ ಗ್ರೇಟರ್ ದ್ಯಾನ್ ಬ್ಯಾಲೆನ್ಸ್ ಇತ್ತು ಅಂತಂದರೆ ಅವಾಗ, ಓಕೆ, ಅವಾಗ ನಾನು ಹೇಳ್ತೀನಿ ಇನ್ಸಫಿಷಿಯೆಂಟ್ ಫಂಡ್ಸ್ ಅಂತ ಹೇಳ್ತೀನಿ. ಆಯಿತಾ, ಸೊ ಅವಾಗ ಇಲ್ಲಿ ಇನ್ಸಫಿಷಿಯೆಂಟ್ ಫಂಡ್ಸ್ ಅಂತ ಹಾಕ್ತೀನಿ. ಆಯಿತಾ, ಸೊ ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್, ಅವೈಲೇಬಲ್ ಬ್ಯಾಲೆನ್ಸ್ ಇಲ್ಲಿದೆ, ಅಂದರೆ ಈ ಬ್ಯಾಲೆನ್ಸ್ಗಿಂತ ಇನ್ಸಫಿಷಿಯೆಂಟ್ ಇದೆ ಅಂತ. ಹಾಗೆಯೇ ಈಗ ವಿಡ್ರಾ ಮಾಡ್ಕೋಬೇಕಲ್ಲ, ಈಗ ನೋಡಿ ಎಲ್ಸ್ ಹಾಕ್ತೀನಿ. ನೋಡಿ, ಇಷ್ಟೆಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಆದಮೇಲೆ ನಾವೇನು ಮಾಡೋಣ, ಬ್ಯಾಲೆನ್ಸ್, ಓಕೆ, ಈಕ್ವಲ್ ಟು ಬ್ಯಾಲೆನ್ಸ್, ಆಯಿತಾ, ಮೈನಸ್ ಅಮೌಂಟ್ ಅಂತ. ಆಯಿತಾ, ಅಮೌಂಟ್ ಅಂತ. ಈಗ ಇಲ್ಲಿ ನಾವು ಬರೆಯೋಣ, ಈಗ ಪ್ಲೀಸ್ ಕಲೆಕ್ಟ್ ದ ಅಮೌಂಟ್. ಓಕೆ, ಪ್ಲೀಸ್ ಕಲೆಕ್ಟ್ ದ ಅಮೌಂಟ್ ಆ್ಯಂಡ್ ಆಲ್ಸೋ ನಿಮ್ಮ ಹತ್ರ ಅವೈಲೇಬಲ್ ಬ್ಯಾಲೆನ್ಸು ಇಷ್ಟಿದೆ ಅಂತ ಹೇಳ್ತಾ ಇದ್ದೀನಿ. ಆಯಿತಾ, ಇದು ಬಂದುಬಿಟ್ಟು ಮೈನಸ್ ಮಾಡಬೇಕು. ಆಯಿತಾ, ಮೈನಸ್ ಮಾಡಬೇಕು. ಇವಾಗ ರನ್ ಮಾಡೋಣ. ನಾನು ಹೇಳ್ತೀನಿ ಫಸ್ಟ್ ಕಂಡೀಷನ್ನು, ಎಂಟರ್ ಯುವರ್ ಅಮೌಂಟ್ ಟು ವಿಡ್ರಾ. ನಾನೇನು ಮಾಡ್ತೀನಿ, 2,000 ರೂಪೀಸ್, 200, ಓಕೆ, 2,000 ರೂಪೀಸ್ ಹಾಕ್ತೀನಿ. ಸೊ ಪ್ಲೀಸ್ ಕಲೆಕ್ಟ್ ದ ಪ್ರೈಸ್ 2,000 ರೂಪೀಸ್, ಅವೈಲೇಬಲ್ ಬ್ಯಾಲೆನ್ಸ್ ಇಸ್ 8,000 ರೂಪೀಸ್ ಅಂತ ಹೇಳ್ತು. 1 ಸೆಕೆಂಡ್. ಓಕೆ, ಓಕೆ, ಸೊ 8,000 ರೂಪೀಸ್ ಅಂತ ಹೇಳ್ತು. ಸೊ ಹಾಗೆಯೇ ಲೆಟ್ಸ್ ಸೇ ಇಫ್ ಐ ಜಸ್ಟ್ ಡೂ ಒನ್ ಮೋರ್ ಟೈಮ್. ಈಗ ಸಪೋಸ್ ನಾನೊಂದು 250 ರೂಪೀಸ್ ಅಂತ ಹಾಕ್ತೀನಿ. ಅಮೌಂಟ್ ಮಸ್ಟ್ ಬಿ ಮಲ್ಟಿಪಲ್ಸ್ ಆಫ್ 100. ಓಕೆ, ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ? ಆಮೇಲೆ ನಾನು 20,000 ರೂಪೀಸ್ನ ಟ್ರಾನ್ಸಾಕ್ಷನ್ ತೆಗಿತಾ ಇದ್ದೀನಿ. ಮ್ಯಾಕ್ಸ್ ಟ್ರಾನ್ಸಾಕ್ಷನ್ ಬಂದುಬಿಟ್ಟು 10,000 ರೂಪಾಯಿ ಒನ್ ಟೈಮಿಗೆ ಅಂತ. ಸರಿ, ಹಾಗೆಯೇ ದೆನ್ ವಾಟ್ ಎಲ್ಸ್, ಮಲ್ಟಿಪಲ್ ಆಫ್ 100s, ಮಿನಿಮಮ್ ವಿಡ್ರಾವಲ್ 50 ರೂಪಾಯಿ ಹಾಕ್ತೀನಿ. ಇವಾಗ ನೋಡಿ
₹50, ಮಿನಿಮಮ್ ವಿಡ್ರಾಲ್ ಬಂದುಬಿಟ್ಟು 100. ಸೊ ಈ ರೀತಿ ಓಕೆ, ಈ ರೀತಿ ಇವೆಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಆದಮೇಲೆ ದೆನ್ ಡೂ ದಿಸ್ ಕಂಡೀಷನ್. ಆಯಿತಾ? ಈಗ ಈ ಬ್ಯಾಲೆನ್ಸ್ ಈಕ್ವಲ್ ಟು ಇದೇನಿದೆ ಅಲ್ಲ, ಇದನ್ನು ನಾವು ಇನ್ನೂ ಒಂಥರನೂ ಬರಿಬೋದು. ಯಾವ ರೀತಿ ಬರಿಬೋದು ಅಂತಂದರೆ, ಐದರ್ ಯು ಕ್ಯಾನ್ ಯೂಸ್ ದಿಸ್ ಆರ್ ಇದನ್ನೇ ಬ್ಯಾಲೆನ್ಸ್ ಈಕ್ವಲ್ ಟು ಓಕೆ, ಈಗ ಮೈನಸ್, ಈಗ ನಾವು ಸೇಮ್ ಬ್ಯಾಲೆನ್ಸ್ನ ಯೂಸ್ ಮಾಡ್ತೀವಲ್ಲ ಅದಕ್ಕೆ ಮೈನಸ್ ಈಕ್ವಲ್ಸ್ ಟು ಅಮೌಂಟ್ ಅಂತ ಕೂಡ ಬರೀಬೋದು. ಆವಾಗ ಇದರ ಅರ್ಥ ಬ್ಯಾಲೆನ್ಸ್ ಮೈನಸ್ ಅಮೌಂಟ್ ಅಂತಲೇ ಅರ್ಥ. ಆಯಿತಾ? ಇನ್ನೇನು ಇಲ್ಲ ಇದರಲ್ಲಿ. ಓಕೆ, ಸೊ ದಿಸ್ ಈಸ್ ಹೌ ಯು ಕ್ಯಾನ್ ರೈಟ್ ಇಫ್ ಎಲಿಫ್ ಎಲ್ಸ್ ಇನ್ ಆರ್ಡರ್. ಆಯಿತಾ? ಒಂದು ಟ್ರೂ ಕಂಡೀಷನ್ ಅಂದರೆ ನನ್ನ ಈ ಟ್ರೂ ಕಂಡೀಷನ್ ಆಗಬೇಕು, ನನ್ನ ಪಿನ್ ಕರೆಕ್ಟ್ ಆಗಿರಬೇಕು, ಆವಾಗಲೇ ಇದಾಗುತ್ತೆ. ಇವಾಗ ಪಿನ್ ಕರೆಕ್ಟ್ಗೂ ಕೂಡ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಯು ಕ್ಯಾನ್ ಗೋ ಅಂಡ್ ಬಿಲ್ಡ್ ಇದು ಏನು ಒಂದು ಇನ್ಪುಟ್ ಸ್ಟೇಟ್ಮೆಂಟ್ ಹಾಕ್ಬಿಟ್ಟು ಈ ಪಿನ್ ಇದ್ದರೆ ಓಕೆ, ಈ ಪಿನ್ ಕರೆಕ್ಟಾಗಿ ಬಂದರೆ ದೆನ್ ಓನ್ಲಿ ಗೋ ಫಾರ್ ಅ ನೆಕ್ಸ್ಟ್ ಸ್ಟೆಪ್ ಅಂತ ಕೂಡ ಹೇಳಬೇಕು. ಆಯಿತಾ? ಸೊ ಆ ಥರ ಕಂಡೀಷನ್ಸ್ಗಳು ಕೂಡ ನೀವು ಬಿಲ್ಡ್ ಮಾಡಿ. ಓಕೆ, ಸೊ ಎಲಿಫ್ ಎಲ್ಸ್ ಕಂಡೀಷನ್ ಹೆಂಗೆ ವರ್ಕ್ ಆಯಿತು ಅಂತ ನೋಡಿದ್ರಲ್ಲ, ಇಷ್ಟೇ, ಇನ್ನೇನು ಇಲ್ಲ. ಇಫ್ ಕಂಡೀಷನ್ ಇಫ್ ಇದಾದರೆ ಎಲ್ಸ್ ಇದು ಮಾಡು ಅಂತ ಹೇಳ್ತಾ ಇದ್ದೀನಿ. ಸರಿನಾ? ಸೊ ಹಾಗೆಯೇ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಆಪ್ರೇಟರ್ಸ್ ಬೇಕು. ಎಸ್ಪೆಷಲಿ ನಮಗೆ ಕಂಪ್ಯಾರಿಷನ್ ಆಪ್ರೇಟರ್ಸ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಕಂಪ್ಯಾರಿಷನ್ ಆಪರೇಟರ್ಸ್ ಅಂತ ಹಾಕ್ತೀನಿ. ಸರಿನಾ? ಈ ಕಂಪ್ಯಾರಿಷನ್ ಆಪರೇಟರ್ಸ್ ಅಂತಂದರೆ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಮಾರ್ಕ್ಸ್ ಈಕ್ವಲ್ ಟು 80 ಅಂತ ಬಂದಿದೆ ಅಂತ ಅಂದ್ಕೊಳ್ಳಿ. ಸೊ ಈ ಮಾರ್ಕ್ ಡೌನನ್ನು ಪೈಥಾನ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ 80 ಅಂತ ಹಾಕ್ಕೊಳ್ಳಿ. ಇವಾಗ ನೋಡಿ, ಫಸ್ಟು ಹೇಗೆ ಆಪ್ರೇಟರ್ಸ್ ಇರ್ತವೆ ಅಂತಂದರೆ, ಮೊದಲನೇದು ಇದು ಡಬಲ್ ಈಕ್ವಲ್ಸ್. ಸೊ ಪೈಥಾನಲ್ಲಿ ಡಬಲ್ ಈಕ್ವಲ್ಸ್ನ ನಾವು ಈಕ್ವಲ್ ಅಂತ ಕರಿತೀವಿ. ಅದನ್ನೇ ಸಿಂಗಲ್ ಈಕ್ವಲ್ನ ಅಸೈನಿಂಗ್ ಆಪ್ರೇಟರ್ ಅಂತ ಕರಿತೀವಿ. ಆಯಿತಾ? ಅಸೈನಿಂಗ್. ಈಗ ಯಾವುದೇ ವೇರಿಯೇಬಲ್ ನೋಡಿ, ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ ಈಕ್ವಲ್ ಟು 80 ಅಂತಂದರೆ ಇದರ ಅರ್ಥ ಮಾರ್ಕ್ಸ್ ಅನ್ನೋ ವೇರಿಯೇಬಲ್ಗೆ ಈ 80 ಅನ್ನೋ ವ್ಯಾಲ್ಯೂನ ಅಸೈನ್ ಮಾಡಿದ್ದೀನಿ ಅಂತ. ವೆರಾಸ್ ಇನ್ ಕೇಸ್ ಆಫ್ ಈಕ್ವಲ್ಸ್ ಮಾರ್ಕ್ಸ್ನ 80ಗೆ ಕಂಪೇರ್ ಮಾಡ್ತೇನೆ ಅಥವಾ ಮ್ಯಾಚ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಸೊ ಇದು ಈಕ್ವಲ್, ಇದು ಅಸೈನ್. ಇವಾಗ ನೋಡಿ ಪ್ರಿಂಟ್. ಆಯಿತಾ? ಪ್ರಿಂಟ್ ನಾನು ಹೇಳ್ತಾ ಇದ್ದೀನಿ ಮಾರ್ಕ್ಸ್ ಈಕ್ವಲ್ ಟು 80 ಅಂತ ಕೊಟ್ಟಮೇಲೆ ನಾನು ಇವಾಗ ಇದೇ ವೇರಿಯೇಬಲ್ನ ನಾನು ವ್ಯಾಲಿಡೇಟ್ ಮಾಡಬೇಕು. ಇಫ್ ಮಾರ್ಕ್ಸ್ ಈಕ್ವಲ್ ಟು 80 ಅಂತ ಹಾಕಿ ಪ್ರಿಂಟ್ ಮಾಡಿದ್ರೆ ಟ್ರೂ ಅಂತ ಬರುತ್ತೆ. ಇದೇ ಮಾರ್ಕ್ಸ್ನ 90 ಅಂತ ಹಾಕಿದ್ರೆ ಫಾಲ್ಸ್ ಅಂತ. ಯಾಕೆಂದರೆ ಮಾರ್ಕ್ಸು 80 ಅಲ್ವಾ ಇರೋದು, 90 ಅಲ್ವಾ. ಮಾರ್ಕ್ಸಲ್ಲಿರೋ ವೇರಿಯೇಬಲ್ಗೆ ಈ ಮಾರ್ಕ್ಸು ಮ್ಯಾಚ್ ಆಗಬೇಕು, ಇಲ್ಲಿ ಕೊಡೋ ವೇರಿಯೇಬಲ್ ಮ್ಯಾಚ್ ಆಗಬೇಕು, ಅಂದರೆ ವ್ಯಾಲ್ಯೂ ಮ್ಯಾಚ್ ಆಗಬೇಕು. ಸೊ ಈಕ್ವಲ್ ಅಂದರೆ ಈ ಥರ. ಸೇಮ್ ವೇ ನಾಟ್ ಈಕ್ವಲ್ ಹೆಂಗೆ ವರ್ಕ್ ಆಗುತ್ತಪ್ಪ ಅಂದರೆ, ಸೇಮ್ ವೇ ನಾಟ್ ಈಕ್ವಲ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಓಕೆ, ನಾಟ್ ಈಕ್ವಲ್ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ ಪ್ರಿಂಟ್. ಆಯಿತಾ? ಈಗ ಪ್ರಿಂಟ್. ಈಗ ನೋಡಿ ಮಾರ್ಕ್ಸು, ಓಕೆ, ಮಾರ್ಕ್ಸ್ ಇದೇ ಮಾರ್ಕ್ಸ್. ಈಗ ನಾನು ಏನು ಬರೋದಲ್ಲ, ಮಾರ್ಕ್ಸ್ ಈಸ್ ನಾಟ್ ಈಕ್ವಲ್ ಟು 90 ಅಂತ ಬರೀತೀನಿ. ಇವಾಗ ಆನ್ಸರು ಟ್ರೂ ಬರಬೇಕು, ರೈಟ್? ಅಂದರೆ ಮಾರ್ಕ್ಸ್ ಅನ್ನೋದು ನಾಟ್ ಈಕ್ವಲ್ಸ್ ಟು 90. ಎಸ್, ಕರೆಕ್ಟ್ ಅಲ್ವಾ? ಅದಕ್ಕೆ ಅಂದರೆ ಈ ಮಾರ್ಕ್ಸಲ್ಲಿ 80 ಅನ್ನೋ ವ್ಯಾಲ್ಯೂ ಇರುತ್ತೆ, 80 ಈಸ್ ನಾಟ್ ಈಕ್ವಲ್ ಟು 90 ಅಂತ. ಸೊ ಮಾರ್ಕ್ಸಲ್ಲಿ ಮಾರ್ಕ್ಸ್ ಇಸ್ ಅ ವೇರಿಯೇಬಲ್, ಇವು ಆಲ್ರೆಡಿ ಅಸೈನ್ಡ್ 80 ವ್ಯಾಲ್ಯೂ. ನಾನಿವಾಗ ಕಂಪೇರ್ ಮಾಡ್ತಾ ಇದ್ದೀನಿ ಬೇರೆ ವ್ಯಾಲ್ಯೂ ಜೊತೆ ಅಂತ ಹೇಳ್ತಾ ಇರೋದು. ಕರೆಕ್ಟಾ? ಸೊ ಜಸ್ಟ್ ಟು ಮೇಕ್ ಶ್ಯೂರ್ ದ್ಯಾಟ್ ನಿಮಗೆ ಕ್ಲಾರಿಟಿ ಬಂದಿದೆ ಅಂತ. ಸೊ ಲೆಟ್ಸ್ ಕೋಡ್ ಬ್ಲಾಕ್ನ ತೊಗೊತೀನಿ. ಆಯಿತಾ? ಇವಾಗ ಮಾರ್ಕ್ಸ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಮಾರ್ಕ್ಸ್. ಈ ಮಾರ್ಕ್ಸ್ ಅನ್ನೋ ವೇರಿಯೇಬಲ್ಗೆ ನಾನೇನು ಮಾಡ್ತಾ ಇದ್ದೀನಿ, ಇದಕ್ಕೆ 80 ಅಂತ ಸ್ಟೋರ್ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಆಯಿತಾ? ಇದು ನನ್ನ ವ್ಯಾಲ್ಯೂ ಆಬ್ಜೆಕ್ಟ್. ಈ ಮಾರ್ಕ್ಸ್ನ ಕಾಲ್ ಮಾಡಿಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಹೇ ಮಾರ್ಕ್ಸ್ ನನ್ನ ಹತ್ರ ಒಂದು ವ್ಯಾಲ್ಯೂ ಇದೆ, ಆ ವ್ಯಾಲ್ಯೂ ಬಂದುಬಿಟ್ಟು ಈಕ್ವಲ್ಸ್ ಟು 90 ಅಂತ. ಆವಾಗ ಈ ಮಾರ್ಕ್ಸಲ್ಲಿರೋ ವ್ಯಾಲ್ಯೂ 80, ನೀವು ಕಂಪೇರ್ ಮಾಡ್ತಿರೋದು 90. ಇವಾಗ ನಾಟ್ ಈಕ್ವಲ್ಸ್ ಟ್ರೂ ಅಂತ ಆಗುತ್ತೆ. ಅದೇ ಈಕ್ವಲ್ಸ್ ಅಂತ ಮಾಡೋಕ್ಕೋದ್ರೆ, ಓಕೆ, ಈಕ್ವಲ್ಸ್ 90 ಅಂತ ಮಾಡೋಕ್ಕೋದ್ರೆ ಫಾಲ್ಸು. ಇದಲ್ಲ, ಇಲ್ಲಿ 90ಗೆ ನೀವು 80ನ ಕಂಪೇರ್ ಮಾಡೋಕ್ಕಾಗಲ್ಲ ಅಲ್ವಾ? ಅದೇ ಅರ್ಥ. ಸೊ ಹಾಗೆಯೇ
ಈಗ ಗ್ರೇಟರ್ ದೆನ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಸೊ ಇವಾಗ ನೋಡಿ ಗ್ರೇಟರ್ ದೆನ್ ಅಂತ ಹಾಕ್ತಾಯಿದ್ದೀನಿ. ಇವಾಗ ಗ್ರೇಟರ್ ದೆನ್ ಹೆಂಗಪ್ಪ ಅಂತಂದರೆ ಸೇಮ್ ಥಿಂಗ್ ಇದೇ ಪ್ರಿಂಟಿಗೆ ಆಯಿತಾ, ಇಲ್ಲ ಇದನ್ನೇ ತೊಗೊಳ್ಳೋಣ ಇಲ್ಲಿಗೆ. ಇದೇ ಪ್ರಿಂಟಿಗೆ ಇನ್ಸ್ಟೆಡ್ ಆಫ್ ನಾಟ್ ಈಕ್ವಲ್ ಅಂದರೆ ಎಕ್ಸ್ಕ್ಲಮೇಟರಿ ಈಕ್ವಲ್ ಹಾಕಿದ್ರೆ ನಾಟ್ ಈಕ್ವಲ್, ಇದನ್ನು ಈ ಥರ ಹಾಕಿದ್ರೆ ನಾಟ್ ಈಕ್ವಲ್ ಗ್ರೇಟರ್ ದೆನ್ 90 ಅಲ್ಲ, ಫಾಲ್ಸ್. ಅದೇ ಲೆಸ್ ದೆನ್ ಹೆಂಗೆ ಬಿಲ್ಡ್ ಮಾಡ್ತೀರಾ ಅಂತಂದರೆ, ಸೊ ಲೆಸ್ ದೆನ್ ಹೆಂಗೆ ಬಿಲ್ಡ್ ಮಾಡ್ತೀವಿ ಅಂದರೆ ಆಯಿತಾ, ಲೆಸ್ ದೆನ್ ಬಂದುಬಿಟ್ಟು ಈ ರೀತಿ ಲೆಸ್ ದೆನ್ ಅಂತ ಹೇಳ್ತೀವಿ, ಟ್ರೂ ಅಂತ ಹೇಳ್ತಾ ಇದ್ದೀವಿ. ಅದೇ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಹೆಂಗೆ ಬಿಲ್ಡ್ ಮಾಡೋದು, ಸೊ ಈ ಥರ. ಸೊ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಅಂತ ಹಾಕಿದರೆ ಆಯಿತಾ, ಗ್ರೇಟರ್ ದ್ಯಾನ್ ಈಕ್ವಲ್ ಟು ಅಂತ ಹಾಕಿದ್ರೆ ಓಕೆ ಈಕ್ವಲ್ಸ್ ಅಂತ ಹಾಕ್ತೀನಿ, ಸೊ ಫಾಲ್ಸ್. ಹಾಗೆಯೇ ಲೆಸ್ ದೆನ್ ಆರ್ ಈಕ್ವಲ್ ಟು ಇದೆಯಾ ಅಂತ ಚೆಕ್ ಮಾಡಬೇಕು ಅಂದರೆ, ಸೊ ಈ ಥರ ಓಕೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಅಂದರೆ ಲೆಸ್ ದೆನ್ ಫಸ್ಟ್ ಬರುತ್ತೆ, ಆಮೇಲೆ ಈಕ್ವಲ್ಸ್ ಬರುತ್ತೆ, ಟ್ರೂ. ಆಯಿತಾ, ಇದೇ ಕಂಡೀಷನ್. ಆಯಿತಾ, ಒಂದು ಗ್ರೇಡ್ ಕ್ಯಾಲ್ಕುಲೇಟರ್ನ ಪ್ರಿಂಟ್ ಮಾಡೋಣ ಇವಾಗ. ಸೊ ಗ್ರೇಡ್ ಕ್ಯಾಲ್ಕುಲೇಟರ್ನ ಹೆಂಗೆ ಪ್ರಿಂಟ್ ಮಾಡೋದು ಅಂತಂದರೆ, ಸೊ ಲೆಟ್ಸ್ ಗೋ ಹಿಯರ್ ಅ ಗ್ರೇಡ್ ಕ್ಯಾಲ್ಕುಲೇಟರ್. ಇವಾಗ ನಾರ್ಮಲಾಗಿ ಸ್ಟೂಡೆಂಟ್ ಬುಕ್ ಇರುತ್ತಲ್ಲ, ಇದೆಲ್ಲ ನಮಗೆ ಗೊತ್ತಿರುತ್ತೆ. ನಾನು ಹೇಳ್ತೀನಿ ಈಗ ಮಾರ್ಕ್ಸ್ ಈಕ್ವಲ್ ಟು ಮಾರ್ಕ್ಸ್ ಈಕ್ವಲ್ ಟು 80 ಅಂತ ಹಾಕಿರ್ತೀನಿ ಫಸ್ಟೇ. ಇಫ್ ಮೈ ಮಾರ್ಕ್ಸ್ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಈಕ್ವಲ್ ಟು 90 ಆದರೆ ದೆನ್ ಹೇಳು ಗ್ರೇಡ್ ಬಂದುಬಿಟ್ಟು A+ ಅಂತ, ಆಯಿತಾ, A+ ಅಂತ. ಓಕೆ, ಇನ್ನೊಂದು ಕಂಡೀಷನ್, ಎಲಿಫ್ ನನ್ನ ಮಾರ್ಕ್ಸ್ ಏನಾದರೂ ಗ್ರೇಟರ್ ದ್ಯಾನ್ ಈಕ್ವಲ್ ಟು 80 ಆದರೆ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 80 ಆದರೆ ದೆನ್ ಹೇಳು ನನ್ನ ಗ್ರೇಡ್ ಬಂದುಬಿಟ್ಟು A ಅಂತ, ಆಯಿತಾ. 90ಗಿಂತ ಮೇಲೇ ಇರಬೇಕು, ಆಯಿತಾ. ಇದನ್ನು A ಅಂತ ಹೇಳು ಅಂತ ಹೇಳ್ತಾನೆ. ಸೊ ಹಾಗೆಯೇ ಈಗ ಇನ್ನೊಂದು ಎಲಿಫ್ನ ಹಾಕೋಣ. ಈ ಎಲಿಫಲ್ಲಿ ಅದೇ ಮಾರ್ಕ್ಸು ಗ್ರೇಟರ್ ದ್ಯಾನ್ ಈಕ್ವಲ್ ಟು 70 ಅಂದರೆ 70 ಅಂತ ಹೇಳಿದ್ರೆ ನನಗೇನು ಗ್ರೇಡ್ ಈಕ್ವಲ್ ಟು B ಅಂತ ಹಾಕು ಅಂತ ಹೇಳ್ತೇನೆ, ಈ ಥರ. ಸೊ ಹಾಗೆ ನಾನು ಜಸ್ಟ್ ಎಲ್ಸ್ಗೆ ಹೋಗ್ತೀನಿ. ಸೊ ಎಲ್ಸಲ್ಲಿ ಹೇಳ್ತೀನಿ, ಸೊ ಗ್ರೇಡ್ ಇವೆಲ್ಲ ಇಲ್ಲ ಅಂತಂದರೆ ಗ್ರೇಡ್ ಈಕ್ವಲ್ ಟು, ಅದಕ್ಕಿಂತ ಕಡಿಮೆ ಬಂತು ಅಂದರೆ ಜಸ್ಟ್ ಗ್ರೇಡ್ ಈಕ್ವಲ್ ಟು F ಅಂತ ಹಾಕಿಬಿಟ್ಟು ಫೇಲ್ ಅಂತ ಹಾಕ್ಬಿಡ್ತೀನಿ, ಆಯಿತಾ. ಅದಕ್ಕಿಂತ 70ಗಿಂತ ಕಡಿಮೆ ಬಂದರೆ ಫೇಲ್ ಅಂತ ಮಾಡಿಬಿಡ್ತೀನಿ. ಸೊ ಆಮೇಲೆ ಜಸ್ಟ್ ಇಲ್ಲಿ ಒಂದು ಮೆನ್ಷನ್ ಮಾಡ್ತೀನಿ. ಸೊ ಪ್ರಿಂಟ್ ಆಫ್ ಒಂದು F ಸ್ಟ್ರಿಂಗ್ ಯೂಸ್ ಮಾಡೋಣ. ಸೊ ಮಾರ್ಕ್ಸ್ ಯೂಸ್ ಮಾಡೋಣ. ಸೊ ಮಾರ್ಕ್ಸ್ ಬಂದುಬಿಟ್ಟು ಈ ಮಾರ್ಕ್ಸಲ್ಲಿ ಸ್ಟೋರ್ ಮಾಡೋಣ, ಆಯಿತಾ. ಮಾರ್ಕ್ಸಲ್ಲಿ ಸ್ಟೋರ್ ಮಾಡೋಣ. ಆಮೇಲೆ ಇದರ ಗ್ರೇಡ್ ಬಂದುಬಿಟ್ಟು ಈ ಗ್ರೇಡ್ನ ಸ್ಟೋರ್ ಮಾಡೋಣ ಇಲ್ಲಿ, ಆಯಿತಾ. ಸೊ ದಟ್ ಇದಾಗಿದೆ ನೋಡಿ, ಗ್ರೇಡ್ ಈಸ್ A. ಅದೇ ಈ ಮಾರ್ಕ್ಗೆ ನಾನು ಹೇಳ್ತೀನಿ ಇನ್ಪುಟ್ ಆಫ್ ಎಂಟರ್ ಯುವರ್ ಮಾರ್ಕ್ಸ್ ಅಂತ ಹಾಕ್ತೀನಿ, ಡನ್. ಇವಾಗ 30 ಅಂತ ಹಾಕ್ತೀನಿ ಅಂತ ಇಟ್ಕೊಳ್ಳಿ, ಏನಂತೂ ಫೇಲ್ ಅಂತ ಬಂತು. ಅದೇ ಥರ ನಿಮಗೆ 60 ಅಂತ ಹಾಕಿದ್ರು ನನಗೆ ಫೇಲ್ ಅಂತಲೇ ಬರಬೇಕು. 70ನೇ ನಾನು ಲಾಸ್ಟ್ ಎಲಿಫ್ ಕಂಡೀಷನ್ ಕೊಟ್ಟಿರೋದು. ಅದೇ ರೀತಿ ನಾನೇನಾದರೂ 70 ಅಂತ ಹಾಕಿದ್ರೆ ನನಗೆ B ಗ್ರೇಡ್ ಅಂತ ಬರಬೇಕು, ಆಯಿತಾ. ಇದು ಈಗ ಏನಂತ ಕರಿತೀವಿ, ಕಂಪ್ಯಾರಿಷನ್ ಆಪ್ರೇಟರ್ಸ್, ಯಾವ ರೀತಿ ಕಂಪೇರ್ ಮಾಡ್ತೀರಾ ಅಂತ, ಸರಿನಾ. ಅದೇ ಕಂಪೇರ್ ಮಾಡಿದಾದಮೇಲೆ ನಮಗೆ ಲಾಜಿಕಲ್ ಆಪ್ರೇಟರ್ಸ್ ಕೂಡ ಇರುತ್ತೆ. ಲಾಜಿಕಲ್ ಆಪ್ರೇಟರ್ಸ್ ಅಂದರೆ ಏನಪ್ಪ ಅಂದರೆ ಆ್ಯಂಡು, ಆರು, ನಾಟು, ಇವೆಲ್ಲ ಕೂಡ ಲಾಜಿಕಲ್ ಆಪ್ರೇಟರ್ಸ್ ಅಂತ ಕರಿತೀವಿ, ಆಯಿತಾ. ಹಾಗಾದರೆ ಈ ಲಾಜಿಕಲ್ ಆಪ್ರೇಟರ್ಸ್ ಹೆಂಗೆ ವರ್ಕ್ ಆಗುತ್ತೆ ನೋಡೋಣ. ಈಗ ನೋಡಿ, ಲೆಟ್ಸ್ ಟೇಕ್ ಒನ್ ಮೋರ್ ಥಿಂಗ್. ಓಕೆ, ಲಾಜಿಕಲ್ ಆಪರೇಟರ್ಸ್. ಈಗ ಈ ಲಾಜಿಕಲ್ ಆಪರೇಟರ್ಸಲ್ಲಿ ನಮಗೆ ಇಲ್ಲಿ ಏನಾಗುತ್ತೆ ಅಂದರೆ, ಲಾಜಿಕಲ್ ಆಪರೇಟರ್ಸ್ ಅಂದರೆ ಕಂಬೈನಿಂಗ್ ಅ ಕಂಡೀಷನ್. ಆ್ಯಂಡು, ಆರು, ನಾಟು, ಇದೇನೆ ಲಾಜಿಕಲ್ ಆಪ್ರೇಷನ್ಸ್ ಅಂದರೆ, ಇನ್ನೇನಿಲ್ಲ, ಆಯಿತಾ. ಸೊ ನಾನು ಹೇಳ್ತೀನಿ
ಓಕೆ, ಇದನ್ನೇ ಕಂಡೀಷನ್. ಸೊ ಲಾಜಿಕಲ್ ಆಪರೇಟರ್ಸ್ ಆರ್ ಕಂಬೈನಿಂಗ್ ದ ಕಂಡೀಷನ್ ಆ್ಯಂಡ್ ಬೋತ್ ದ ಕಂಡೀಷನ್ ಮಸ್ಟ್ ಬಿ ಟ್ರೂ, ಆರ್ ಅಟ್ಲೀಸ್ಟ್ ಒನ್ ಕಂಡೀಷನ್ ಮಸ್ಟ್ ಬಿ ಟ್ರೂ, ನಾಟ್ ಫ್ಲಿಪ್ಸ್ ಟ್ರೂ ಆರ್ ಫಾಲ್ಸ್ ಟು ಟ್ರೂ. ಆಯಿತಾ? ಅಂದರೆ ಇವಾಗ ಆ್ಯಂಡ್ ಕಂಡೀಷನ್ ಏನಪ್ಪ ಅಂತಂದರೆ, ಲೆಟ್ಸ್ ಗೋ ಹಿಯರ್. ಓಕೆ, ಸಪೋಸ್ ಈ ಮಾರ್ಕ್ಸು ಇನ್ನೊಂದು ಮಾರ್ಕ್ಸು ಎರಡೂ ಕೂಡ ಈಕ್ವಲ್ ಆಗಿರಬೇಕು. ಅಥವಾ ಈಗ ಫಾರ್ ಎಕ್ಸಾಂಪಲ್ 2 ಕಂಡೀಷನ್, ಏಜು 30 ಆಗಿ ಅವನ ಇನ್ಕಮ್ಮು 40,000 ಇದ್ದರೆ ಅದು ಸ್ಯಾಟಿಸ್ಫೈ ಟ್ರೂ ಅಂತ ಹೇಳಬೇಕು. ಅದನ್ನೇ ಆ್ಯಂಡ್. ಆರ್ ಅಂತಂದರೆ ಎರಡರಲ್ಲೊಂದು ಟ್ರೂ ಆಗಿದ್ರೆ ಸಾಕು. ನಾಟ್ ಅಂತಂದರೆ ಎರಡೂ ಕೂಡ ರಾಂಗ್ ಆಗಬೇಕು, ಅಥವಾ ಟ್ರೂ ಇರೋದು ಫಾಲ್ಸ್ ಆಗಬೇಕು, ಫಾಲ್ಸ್ ಇರೋದು ಟ್ರೂ ಆಗಬೇಕು, ಅಷ್ಟೇ, ಇನ್ನೇನಿಲ್ಲ. ಓಕೆ, ಇವಾಗ ಒಂದು ಸಿಂಪಲಾಗಿ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಓಕೆ, ನಾಟ್ ದಿಸ್ ಕರ್ಸರ್. ಓಕೆ, ಇಲ್ಲಿ ಹೋಗೋಣ. ಲೆಟ್ ಮೀ ಗೋ ಹಿಯರ್, ಲೆಟ್ಸ್ ಟೇಕ್ ಪೈಥಾನ್ ಶೆಲ್. ಈಗ ಏಜ್, ಈ ಏಜಲ್ಲಿ ನಾನೊಂದು 25 ಅಂತ ಹಾಕ್ತೀನಿ. ಏಜ್ ಇದು ಇನ್ಕಮ್ ಬಂದುಬಿಟ್ಟು ಒಂದು 40,000 ಅಂತ ಹಾಕ್ತೀನಿ. ಸರಿನಾ? ಕ್ರೆಡಿಟ್ ಸ್ಕೋರ್ ಬರುತ್ತಲ್ಲ ನಮಗೆ, ಕ್ರೆಡಿಟ್ ಸ್ಕೋರ್ನು ಕೂಡ ನಾನು ಹಾಕ್ತೀನಿ. ಓಕೆ, ಕ್ರೆಡಿಟ್ ಸ್ಕೋರು 750 ಅಂತ ಹಾಕ್ತೀನಿ. ಸರಿ, ಇವಾಗ ನಾವೊಂದು ಲೋನ್ ಅಪ್ರೂವ್ ಮಾಡ್ತಿರ್ತೀವಿ, ಕರೆಕ್ಟಾ? ಸೊ ಲೋನಿಗೆ ಹೋದಾಗ ನನಗಿದು ಕಂಡೀಷನ್. ಲೋನ್ ಅಪ್ರೂವಲ್ಗೆ ಮೊದಲನೇದಾಗಿ ಲೋನ್ ಅಪ್ರೂವಲ್ಗೆ ಸೊ ಮಿನಿಮಮ್ ಏಜ್ ನೀಡೆಡ್ ಇಸ್ 23 ಅಂತ ಹಾಕ್ತೀನಿ. 23+ ಇರಬೇಕು ಅಂತ ಹೇಳ್ತೀನಿ. ಇನ್ಕಮ್ ಬಂದುಬಿಟ್ಟು 25,000ಕ್ಕಿಂತ ಜಾಸ್ತಿ ಇರಬೇಕು ಅಂತ ಹೇಳ್ತೀನಿ. ಆ್ಯಂಡ್ ಕ್ರೆಡಿಟ್ ಸ್ಕೋರ್ ಬಂದುಬಿಟ್ಟು, ಆಯಿತಾ, ಕ್ರೆಡಿಟ್ ಸ್ಕೋರ್ ಬಂದುಬಿಟ್ಟು ನನಗೆ ಒಂದು 700 ಮೇಲೆ ಇರಬೇಕು ಅಂತ ಹೇಳ್ತೀನಿ. ನಾರ್ಮಲಾಗಿ ಲೋನ್ ಕೊಡಬೇಕಂದ್ರೆ ಇದೇ ಅಲ್ವಾ ಕಂಡೀಷನ್ನು, ಅದೇ ಕಂಡೀಷನ್ ನಾನು ಹಾಕ್ತಾಯಿದ್ದೀನಿ. ಇವಾಗ ನಾನೇನು ಮಾಡ್ತೀನಿ, ಈ ಕಂಡೀಷನ್ ಇಟ್ಕೊಂಡು ಒಂದು ಲಾಜಿಕಲ್ ಲೂಪ್ ಬರೆಯೋಣ, ಅಂದರೆ ಕಂಡೀಷನ್ ಸ್ಟೇಟ್ಮೆಂಟ್ಸ್ ಬರೆಯೋಣ. ಇಫ್ ಏಜು ಅಕಾರ್ಡಿಂಗ್ ಟು ದಿಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 23 ಆಗಿರಬೇಕು. ಆ್ಯಂಡ್ ನೋಡಿ, ಇನ್ಕಮ್ಮು ಗ್ರೇಟರ್ ದ್ಯಾನ್ ಈಕ್ವಲ್ ಟು 25 ಆಗಿರಬೇಕು. ಕರೆಕ್ಟಾ? 25,000 ಆಗಿರಬೇಕು. ಆ್ಯಂಡ್ ನಾನೇನು ಅಂಡ್ ಅಂದರೆ ಈ ಕಂಡೀಷನು ಸ್ಯಾಟಿಸ್ಫೈ ಆಗಬೇಕು, ಈ ಕಂಡೀಷನು ಸ್ಯಾಟಿಸ್ಫೈ ಆಗಬೇಕು. ಆಮೇಲೆ ಈ ಕ್ರೆಡಿಟ್ ಸ್ಕೋರ್ ಇದೆಯಲ್ಲ, ಕ್ರೆಡಿಟ್ ಸ್ಕೋರ್ ಕೂಡ ಗ್ರೇಟರ್ ದ್ಯಾನ್ ಈಕ್ವಲ್ ಟು 750, ಅಂದರೆ ಅಟ್ಲೀಸ್ಟ್ 700 ಇರಲೇಬೇಕು ಅನ್ನೋ ಒಂದು ಮಿನಿಮಮ್ ಥಾಟ್. ಇವಾಗ ಪ್ರಿಂಟ್, ಆಯಿತಾ, ಇಲ್ಲಿ ಹೇಳ್ತಾ ಇದ್ದೀನಿ ಲೋನ್ ಅಪ್ರೂವ್ ಆಗಿದೆಯಾ ಅಂತ. ಸೊ ಲೋನ್ ಅಪ್ರೂವ್ಡ್, ಇದು ಎಲ್ಲ ಸ್ಯಾಟಿಸ್ಫೈ ಆದರೆ ಲೋನ್ ಅಪ್ರೂವ್ಡ್ ಅಂತ, ಆಯಿತಾ, ಲೋನ್ ಅಪ್ರೂವ್ಡ್ ಅಂತ. ಇಲ್ಲ ಅಂತಂದರೆ ಪ್ರಿಂಟ್ ಲೋನ್ ರಿಜೆಕ್ಟೆಡ್. ಲೋನ್ ರಿಜೆಕ್ಟೆಡ್. ಈಗ ಒಂದೇನಾಯಿತು, ಕ್ರೆಡಿಟ್ ಸ್ಕೋರ್ ಈಸ್ ನಾಟ್ ಡಿಫೈನ್ಡ್. ಈ ಥರ ನಾನು ಬಿಲ್ಡ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ. ಸೊ ಕ್ರೆಡಿಟ್ ಸ್ಕೋರ್, ಸೇವ್ ಇಟ್, ರನ್. ಲೋನ್ ಅಪ್ರೂವ್ ಆಗುತ್ತೆ, ಆಯಿತಾ. ಇದೇ ಕಂಡೀಷನ್ನ ತೊಗೊತೀನಿ. ಇಲ್ಲಿ ಒಂದು 20 ಏಜ್ ಅಂತ ತೊಗೊಂಬಿಡೋಣ, ಆಯಿತಾ, 20 ಏಜ್. ಇವಾಗ ಲೋನ್ ರಿಜೆಕ್ಟ್ ಆಗುತ್ತೆ. ಯಾಕೆಂದರೆ ಮಿನಿಮಮ್ ಈ 3 ಕಂಡೀಷನಲ್ಲಿ ಒಂದು ಕಂಡೀಷನ್ ಫೇಲ್ ಆದರೂ ಕೂಡ ನಿಮ್ಮ ಲೋನ್ ಅನ್ನೋದು ರಿಜೆಕ್ಟ್ ಆಗುತ್ತೆ. ಅದಕ್ಕೆ ನಾವು ಆ್ಯಂಡ್ ಅನ್ನೋ ಲಾಜಿಕಲ್ ಆಪ್ರೇಟರ್ನ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಅಂದರೆ ನೀವು ಕೊಡೋ ಪ್ರತಿಯೊಂದು ಕಂಡೀಷನ್ ಕೂಡ ಟ್ರೂ ಆಗಿದ್ದರೆ ಮಾತ್ರನೇ ಪಾಸ್ ಮಾಡು ಅಂತ ಅರ್ಥ, ಆಯಿತಾ. ಸೊ ಅದೇ ಥರ ನಾನು ಆರ್ ಗೇಟ್ನ ಯೂಸ್ ಮಾಡ್ತೀವಿ. ಇವಾಗ ಆರ್ ಗೇಟ್ ಅಲ್ಲ, ಬೇಸಿಕಲಿ ಆರ್ ಕಂಡೀಷನ್. ಇವಾಗ ಈ ಥರ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಈಗ ವೀವರ್ ಏಜ್, ಯಾವುದೇ ಒಬ್ಬ ವ್ಯೂವರ್ ಏಜು 17, ಅಂದರೆ ಯಾರು ಏಜ್ ಇರುತ್ತಲ್ಲ, ಅಂದರೆ ಲೈಕ್ ನಾರ್ಮಲಾಗಿ 18 + 17 ಅಂಡರ್ 18 ಇರುತ್ತಲ್ಲ ಆ ಥರ. ಸೊ ಹ್ಯಾಸ್ ಪೇರೆಂಟ್ಸ್, ನಾನು ಇದನ್ನು ಬರೀತೀನಿ, ಪೇರೆಂಟ್ಸ್ ಈಕ್ವಲ್ಸ್ ಟು ಟ್ರೂ ಅಂತ ಬರೀತೀನಿ. ಈಗ ಕಂಡೀಷನ್ ಏನು ಗೊತ್ತಾ, ಇಫ್ ಯುವರ್ ವೀವರ್ ಏಜು ಗ್ರೇಟರ್ ದ್ಯಾನ್ ಈಕ್ವಲ್ ಟು 18 ಇದ್ದರೆ, 18 ಇದ್ದರೆ, ಈಗ ಫಾರ್ ಎಕ್ಸಾಂಪಲ್ ಅಂಡ್ ಪೇರೆಂಟ್ಸು ಇದ್ದರೆ,
ಓಕೆ ಆ್ಯಂಡ್ ಹ್ಯಾಸ್ ಪೇರೆಂಟ್ಸ್ ಇದ್ದರೆ ದೆನ್ ನೋಡಿ ಇವಾಗ ಪ್ರಿಂಟ್ ನಾ ಹೇಳ್ತೀನಿ. ಓಕೆ, ಪ್ರಿಂಟ್ ಯು ಕ್ಯಾನ್ ವಾಚ್ ಮೂವಿ ಅಂತ ಹಾಕ್ತೀನಿ. ಓಕೆ, ಯು ಕ್ಯಾನ್ ವಾಚ್ ಮೂವಿ ಅಂತ ಹಾಕ್ತೀನಿ ಈ ಕೇಸಲ್ಲಿ. ಓಕೆ, ಯು ಕ್ಯಾನ್ ವಾಚ್ ಮೂವಿ, ಪೇರೆಂಟ್ಸು ಇರಬೇಕು, 18 ಆಗಿರಬೇಕು ಅಂತ ಹೇಳ್ತೀನಿ. ಇಲ್ಲ ಅಂತಂದರೆ, ಓಕೆ, ಇಲ್ಲ ಅಂತ ಹೇಳಿದ್ರೆ ಸೊ ಪ್ರಿಂಟ್ ನಾ ಹೇಳ್ತೀನಿ. ಸೊ ಪ್ರಿಂಟ್ ನಾನು ಇದು ಹೇಳ್ತೀನಿ. ಸೊ ಈಗ ಪ್ರಿಂಟ್ ನಾಟ್ ಅಲೌಡ್, ಓಕೆ, ನಾಟ್ ಅಲೌಡ್ ವಿತೌಟ್, ಓಕೆ, ವಿತೌಟ್ ಪೇರೆಂಟ್ಸ್ ಅಂತ ಹಾಕ್ತೀನಿ. ಆಯಿತಾ, ಫಾರ್ ಅಡಲ್ಟ್ ಮೂವೀಸ್ ಅಂತ. ಇವಾಗ ನೋಡಿ ಈಗೇನಾಯಿತು, ವಿವರ್ ಏಜು 17, ಅದಕ್ಕೆ ನಾಟ್ ಅಲೌಡ್. ಇವಾಗ ಇದೇನ ನಾನು ಇಲ್ಲಿ ಆರ್ ಕಂಡೀಷನ್ ಹಾಕ್ತೀನಿ. ಆರ್ ಕಂಡೀಷನ್ ಹಾಕಿದಾಗ ಈಗ ಪೇರೆಂಟ್ಸ್ ಜೊತೆ ಇದ್ದು ನೀವೇನಾದರೂ ಲೆಸ್ ದೆನ್ 17 ಇದ್ದರೂ ಕೂಡ ಇಟ್ಸ್ ಅಕ್ಸೆಪ್ಟಬಲ್. ಐದರ್ ಆಫ್ ದ ಕಂಡೀಷನ್ ಹ್ಯಾಸ್ ಟು ಸ್ಯಾಟಿಸ್ಫೈ. ಅವಾಗ ದೆನ್ ನೋಡಿ ಯು ಕ್ಯಾನ್ ವಾಚ್ ಮೂವೀಸ್. ಇಲ್ಲಿ ಆರ್ ಕಂಡೀಷನ್. ಸೊ ಐದರ್ ಆಫ್ ದ ಒನ್ ಕಂಡೀಷನ್ ಯಾವುದು ಸ್ಯಾಟಿಸ್ಫೈ ಆದರೂ ಫೈನ್, ನನಗೆ ಐ ಆಮ್ ಗುಡ್ ವಿತ್ ಅಪ್ರೂವಲ್ ಅಂತ ಹೇಳ್ತಾ ಇದ್ದೀನಿ. ಆಯಿತಾ? ಸೊ ದಿಸ್ ಈಸ್ ಹೌ, ಓಕೆ, ದಿಸ್ ಈಸ್ ಹೌ ಯು ಕ್ಯಾನ್ ಯೂಸ್ ಅ ಆರ್ ಕಂಡೀಷನ್ ಅಂತ. ಅದೇ ರೀತಿ ನಾಟ್ ಆಪರೇಟರ್ ಹೆಂಗೆ ವರ್ಕ್ ಆಗುತ್ತೆ? ನಾಟ್ ಆಪರೇಟರ್ಗೆ ನಾನೊಂದು ಕೋಡ್ನ ತೊಗೊಳ್ತೀನಿ. ಆಯಿತಾ? ನಾಟ್ ಆಪರೇಟರ್ ಈಸ್ ವೀಕೆಂಡ್ ಫಾಲ್ಸ್ ಈಸ್ ಹಾಲಿಡೇ ಟ್ರೂ. ಇಫ್ ನಾಟ್ ಈಸ್ ವೀಕೆಂಡ್ ಆ್ಯಂಡ್ ನಾಟ್ ಈಸ್ ಹಾಲಿಡೇ, ಪ್ರಿಂಟ್ ಇಟ್ಸ್ ವರ್ಕಿಂಗ್ ಡೇ, ಎಲ್ಸ್ ಪ್ರಿಂಟ್ ಇಟ್ಸ್ ಆಫ್ ಡೇ ಅಂತ. ನೋಡಿ, ಇದು ಹೇಳುತ್ತೆ ಡೇ ಈಸ್ ಆಫ್ ಎಂಜಾಯ್ ಅಂತ. ಅಂದರೆ ಈಸ್ ವೀಕೆಂಡ್ ಫಾಲ್ಸ್ ಆಗಿರಬೇಕು ಆ್ಯಂಡ್ ಹಾಲಿಡೇ ಟ್ರೂ ಆಗಿರಬೇಕು. ಅವಾಗೇನಾಗುತ್ತೆ, ನಾನು ನಾಟ್ ಯೂಸ್ ಮಾಡೋದ್ರಿಂದ ಟ್ರೂ ಫಾಲ್ಸ್ ಆಗುತ್ತೆ, ಫಾಲ್ಸ್ ಟ್ರೂ ಆಗುತ್ತೆ. ಅದಕ್ಕೆ ಇಲ್ಲಿ ನಿಮಗೆ ಡೇ ಆಫ್ ಎಂಜಾಯ್ ಅಂತ ಬರ್ತಾ ಇದೆ. ನಾಟ್ ಅಂದರೆ ಉಲ್ಟಾ, ಅದಿದ್ರೆ ಇದಾಗಬೇಕು, ಇದಿದ್ರೆ ಅದಾಗಬೇಕು ಅನ್ನೋ ಥರ. ಆಯಿತಾ? ಈ ಥರ ನಾವು ಆ್ಯಂಡ್ ಆಪ್ರೇಟರ್ಸ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಆಯಿತಾ? ಸೊ ಆ್ಯಂಡ್ ಆಪ್ರೇಟರ್ಸ್ನ ಯೂಸ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಇಲ್ಲಿ ATM ಕಂಡೀಷನ್ ಬರೆದೆ, ಕರೆಕ್ಟಾ? ಈಗ ನಾವಿಲ್ಲಿ ATM ಕಂಡೀಷನ್ ಬರೆದಲ್ಲ, ಇದೇ ATM ಕಂಡೀಷನ್ನ ನಾನೊಂದು ಲಾಜಿಕಲ್ಲಿ ಬರೀತೀನಿ. ಯಾವ ಥರ ಲಾಜಿಕ್ ಬರೀತೀನಿ ಅಂದರೆ, ಸಿ ದಿಸ್ ಕಾಂಪ್ಲೆಕ್ಸ್ ಲಾಜಿಕ್. ಬ್ಯಾಲೆನ್ಸು 10,000, ಡೈಲಿ ಲಿಮಿಟ್ 20,000, ವಿಡ್ರಾನ್ ಟುಡೇ 5,000, ಅಮೌಂಟ್ 8,000. ಕ್ಯಾನ್ ವಿಡ್ರಾ ಇಫ್ ಅಮೌಂಟ್ ಅವೈಲೇಬಲ್ ಆ್ಯಂಡ್ ವಿತಿನ್ ಡೈಲಿ ಲಿಮಿಟ್ ಆ್ಯಂಡ್ ಅಮೌಂಟ್ ಈಸ್ ಗ್ರೇಟರ್ ದೆನ್ 0. ಅದಕ್ಕೆ ಕ್ಯಾನ್ ವಿಡ್ರಾ ಅಮೌಂಟ್ ಈಸ್ ಗ್ರೇಟರ್ ದೆನ್ ಈಕ್ವಲ್ ಟು 0 ಆಗಿರಬೇಕು ಆ್ಯಂಡ್ ಅಮೌಂಟು ಬ್ಯಾಲೆನ್ಸ್ಗಿಂತ ಕಡಿಮೆ ಲೆಸ್ ದೆನ್ ಈಕ್ವಲ್ ಟು ಬ್ಯಾಲೆನ್ಸ್ ಆಗಿರಬೇಕು ಆ್ಯಂಡ್ ವಿಡ್ರಾ ಟುಡೇ ಆಗಿರಬೇಕು. ಪ್ಲಸ್ ಅಮೌಂಟ್ ಆದಾಗ ಇವೆರಡೂ ಆ್ಯಡ್ ಮಾಡಿದ್ರೆ ಡೈಲಿ ಲಿಮಿಟ್ನ ಕ್ರಾಸ್ ಮಾಡೋಂಗಿದ್ರೆ ಕ್ರಾಸ್ ಮಾಡಬಾರ್ದು, ಲೆಸ್ ದೆನ್ ಡೈಲಿ ಲಿಮಿಟ್. ಈ ಮೂರೂ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ದೆನ್ ಟ್ರಾನ್ಸಾಕ್ಷನ್ ಅಲೌಡ್. ಇಲ್ಲ ಅಂತಂದರೆ ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್, ಇಲ್ಲ ಅಂತಂದರೆ ಪ್ರತಿ ಕಂಡೀಷನ್ಗೂ ಕೂಡ ನಾನು ಒಂದು ಆ್ಯಡ್ ಮಾಡ್ತೇನೆ. ಸೊ ದಿಸ್ ಈಸ್ ಹೌ ಟ್ರಾನ್ಸಾಕ್ಷನ್ ಈಸ್ ಅಲೌಡ್ ರೈಟ್ ನೌ. ಆಯಿತಾ? ಸೊ ಹೀಗೆ ನೀವು ಯು ಕ್ಯಾನ್ ಬಿಲ್ಡ್ ಅ ಗುಡ್ ಕಂಡೀಷ್ನಲ್ ಸ್ಟೇಟ್ಮೆಂಟ್ಸ್ಗಳನ್ನ ನೀವು ಬಿಲ್ಡ್ ಮಾಡ್ಬೋದು. ಸೊ ಹಾಗೆಯೇ ನಮಗೆ ಆಲ್ರೆಡಿ ಒಂದು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಹೇಗೆ ಬಿಲ್ಡ್ ಮಾಡೋದು ಅಂತ ನೋಡಿದ್ದೀರಾ. ಹೇಗೆ ಇವಾಗ ನೆಸ್ಟೆಡ್ ಇಫ್ನ ಬಿಲ್ಡ್ ಮಾಡೋದು ಅಂದರೆ, ನೆಸ್ಟೆಡ್ ಇಫ್ ಅಂದರೆ ಏನು? ಲೂಪ್ ಒಳಗಡೆ ಲೂಪ್, ಅಷ್ಟೇನೇನಿಲ್ಲ. ಆಯಿತಾ? ನೆಸ್ಟೆಡ್ ಇಫ್ ಅಂದರೆ ಲೂಪ್ ಒಳಗಡೆ ಲೂಪ್ನ ಬಿಲ್ಡ್ ಮಾಡೋದೇ ನೆಸ್ಟೆಡ್ ಇಫ್. ಆಯಿತಾ? ಸೊ ಐ ಥಿಂಕ್ ಇದನ್ನು ನಾನು ನೆಕ್ಸ್ಟ್ ಇದ್ರಲ್ಲಿ ತೆಗಿತೀನಿ. ಯಾಕೆ ಅಂತ ಹೇಳಿದ್ರೆ ಅದು ಒಂದು ದೊಡ್ಡ ಕೋಡ್ ಬರೀಬೇಕಾಗತ್ತೆ. ಸೊ ಹಾಗಾಗಿ ಅಷ್ಟೇ. ಸೊ ನೆಸ್ಟೆಡ್ ಇಫ್ ತುಂಬ ಚೆನ್ನಾಗಿರುತ್ತೆ, ಯಾಕೆಂದರೆ ನಾವು ಆಲ್ರೆಡಿ ಡಿಕ್ಷನರಿ ಬರೆದಿದ್ದೀವಿ. ಆ ಡಿಕ್ಷನರಿಯಲ್ಲೂ ಕೂಡ ಈಗ ನಾವು ಡಿಕ್ಷನರಿಗೆ ಹೋಗಿಬಿಟ್ಟು ಇಲ್ಲೊಂದು ಎಕ್ಸಾಂಪಲ್ನ ಬಿಲ್ಡ್ ಮಾಡಿದ್ವಿ, ನೆನಪಿದೆಯಾ? ಈ ಥರ ಸ್ಟೂಡೆಂಟ್ ಡೇಟಾಬೇಸ್ ಎಲ್ಲ ಇರ್ತಾವಲ್ಲ, ಇಂಥ ಡೇಟಾಬೇಸ್ಗಳನ್ನ ನಾನು ಆಕ್ಸೆಸ್ ಮಾಡಬೇಕು ಅಂದರೆ ನೆಸ್ಟೆಡ್ ಇಫಿಂದ ತುಂಬ ಚೆನ್ನಾಗಿ ನಾವು ಆಕ್ಸೆಸ್ ಮಾಡ್ಬೋದು. ಸೊ ಅದನ್ನು ನಾನು ನೆಕ್ಸ್ಟ್ ಸೆಷನಲ್ಲಿ ಹೇಳ್ತೀನಿ. ಆಯಿತಾ? ಸೊ ಇಷ್ಟು ಈ ಸೆಷನ್ಗೆ. ಆಯಿತಾ? ಸೊ ಇಫ್ ಇನ್ ಕೇಸ್ ನಿಮಗೆ ಇಲ್ಲಿ ತನಕ ಅರ್ಥ ಆಗ್ತಿದೆ ಅಂತಂದರೆ ದಯವಿಟ್ಟು ಜಸ್ಟ್ ಅರ್ಥ ಆಗ್ತಿದೆ ಅಂತ ಹೇಳಿ, ಸೊ ದಟ್ ಐ ವಿಲ್ ಬಿ ವೆರಿ ಹ್ಯಾಪಿ. ಅಟ್ಲೀಸ್ಟ್ ನೀವು ನೋಡ್ತಾ ಇದ್ದೀರಾ, ನೀವು ಸಪೋರ್ಟ್ ಮಾಡ್ತಿದ್ದೀರಾ, ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ನೋದು ಆದರೆ ನನಗೆ ಮೋರ್ ದೆನ್ ಎನಫ್. ಆಯಿತಾ? ಜಸ್ಟ್ ಅರ್ಥ ಆಗ್ತಿದೆ ಅಂತ ಕಮೆಂಟ್ ಮಾಡಿ, ಇಟ್ಸ್ ಮೋರ್ ದೆನ್ ಎನಫ್. ಯಾವ ಪಾಯಿಂಟ್ ಅರ್ಥ ಆಗಲಿಲ್ಲ ಆ ಪಾಯಿಂಟ್
ಕ್ಲೋಸ್ ಲೈಕ್ ನನಗೆ ಮೆಸೇಜ್ ಮಾಡಿ ನಾನು ಲೈವ್ ಬಂದು ನಿಮಗೆ ಸಾಲ್ವ್ ಮಾಡ್ತೀನಿ. ಓಕೆನಾ? ಓಕೆ, ಇಷ್ಟು ಈ ವಿಡಿಯೋಗೆ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್.